ಶಾರದಾ, ಶಾರದಾ ಬಂದೆ ಅಣ್ಣ. ಎಂಟೆಗೌಡರು ಸಿಕ್ಕಿದ್ರು. ಗಂಡಿನ ಕಡೆ ಇವತ್ತೇ ಬರ್ತಾ ಇದಾರಂತೆ ನೀನ್ ನೋಡೋದಕ್ಕೆ. ಗಂಡಿನ ಕಡೆಯವ್ರ? ಬೇಗ ಸೀರೆ ಉಟ್ಕೊಂಡು ರೆಡಿ ಆಗಮ್ಮ. ಈ ವೇಷದಲ್ಲಿ ಕೂತಿದೀಯಲ್ಲಮ್ಮ ಇನ್ನು. ಏನಣ್ಣ ನೀನ್ ಹೇಳ್ತಾ ಇರೋದು? ಅಲ್ಲಣ್ಣ, ನನ್ನ ಹತ್ರ ಇರೋದೇ ಎರಡೇ ಸೀರೆ, ಅದು ಹಳೇ ಸೀರೆ. ಅದನ್ನ ಉಟ್ಕೊಂತ ಹೇಳ್ತಾ ಇದೀಯಲ್ಲ. ಅಲ್ಲಣ್ಣ, ಅಣ್ಣ ನೀನ್ ನೋಡಿದ್ರೆ ಹಗಲೆಲ್ಲ ದುಡ್ದು ರಾತ್ರಿ ಓದಿ BA ಪಾಸ್ ಮಾಡ್ಕೊಂಡ್ರು ಒಂದು ಕೆಲಸ ಅನ್ನೋದು ಸಿಗ್ಲಿಲ್ಲ. ಆದ್ರೆ ನನಗೆ ಒಳ್ಳೆ ಗಂಡು ಸಿಕ್ಕಿ ನನ್ನ ಮದುವೆ ಆಗುತ್ತೇನಣ್ಣ. ಅಣ್ಣ ಇದೆಲ್ಲ ಕನಸಣ್ಣ, ಕನಸು. ಅದೆಲ್ಲ ಯಾಕಮ್ಮ ಈಗ? ಅವ್ರು ಬರೋ ಹೊತ್ತಾಯ್ತು. ಬಂದು ಅವ್ರು ನಿನ್ನ ಈ ವೇಷದಲ್ಲಿ ನೋಡಿದ್ರೆ ಬಹಳ ಬೇಜಾರು ಮಾಡ್ಕೋತಾರೆ. ಬೇಗ ರೆಡಿ ಆಗಮ್ಮ. ಪಕ್ಕದ ಮನೆಯಲ್ಲಾದ್ರೂ ಒಂದು ಸೀರೆ ಇಸ್ಕೊಂಬಂದು ಉಟ್ಕೊಂಡ್ರು ರೆಡಿ ಆಗಮ್ಮ ಬೇಗ. ಆಯ್ತಣ್ಣ, ಹೋಗಮ್ಮ ಬೇಗ. ಓಹೋ, ಎಂಟೆಗೌಡ್ರು ಈ ಕಡೆನೆ ಬರ್ತಾ ಇದಾರೆ ಅಂತ ಕಾಣಿಸುತ್ತಲ್ಲ. ಇರ್ಲಿ, ಅವ್ರನ್ನ ಸ್ವಾಗತ ಬಯಸಿ ಒಳಗೆ ಕರ್ಕೊಂಡ್ ಬರ್ತೇನೆ. ಶಿವಾನಂದ, ಶಿವಾನಂದ ಬನ್ನಿ ಎಂಟೆಗೌಡ್ರೆ, ಬನ್ನಿ. ಅದಿರ್ಲಿ, ನಾನು ಹೇಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೆ ತಾನೆ? ಎಲ್ಲ ಸಿದ್ಧವಾಗಿದೆ, ಬನ್ನಿ ಒಳಗೆ. ನೋಡು, ಗಂಡನ ಕಡೆಯವ್ರು ಬರ್ತಾ ಇದಾರೆ. ಮತ್ತೆ ಊಟದ ವ್ಯವಸ್ಥೆ ಮಾಡಿದ್ದಿ ತಾನೆ? ಎಲ್ಲ ಸಿದ್ಧವಾಗಿದೆ ಎಂಟೆಗೌಡ್ರೆ. ಸರಿ ಸರಿ. ಏನಯ್ಯ, ಇದೇನಾ ಹೆಣ್ಣಿನ ಮನೆ? ಹೌದು ಸಾವುಕಾರ್ರೆ. ಸರಿ. ಏನಯ್ಯ, ಸರಿಯಾಗಿ ಕೂತ್ಕೊಳ್ಳೋಕ್ ಒಂದು ಕುರ್ಚಿ ಇಲ್ಲ, ಒಂದು ಸೋಫಾ ಸೆಟ್ ಇಲ್ಲ, ಮನೆ ಮುಂದೆ ಒಂದು ಕಾರ್ ಇಲ್ಲ. ಇಂತಹ ಸಂಬಂಧನೆ ಯಾಕಯ್ಯ ಹುಡುಕೊಂಡು ಬಂದಿದೀಯಾ? ಇರ್ಲಿ ಇರ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾವುಕಾರ್ರೆ. ಅಂದಾಗೆ ಹುಡುಗಿ ಕರೆಸಯ್ಯ. ಹಾ, ಶಿವಾನಂದ, ನಿನ್ನ ತಂಗಿ ಕರೀಸಪ್ಪ. ಶಾರದಾ, ಶಾರದಾ ಕರಿತಾ ಇದ್ದಾರೆ. ಬೇಗ ಚಹಾ ತಂದು ಎಲ್ರಿಗೂ ಕೊಡಮ್ಮ. ನಿಧಾನ ಕೊಡಮ್ಮ. ಲೇ ಸುಂದರ ಅಪ್ಪ, ಹುಡುಗಿ ಹೇಗಿದ್ದಾಳೆ ನೋಡ್ದೇನ್ಲ? ಹುಡುಗಿ ಅಂದ ಚಂದ ಆಮೇಲೆ ಇರ್ಲಿ, ಹುಡುಗಿ ಎಜುಕೇಶನ್ ಕೇಳಪ್ಪ ಮೊದಲು. ಹುಡುಗಿ ಎಜುಕೇಶನ್ ಯಾಕೋ ಬೇಕು? ಇರ್ಲೆ ಎಂಟಗೌಡ, ಹುಡುಗಿ ಏನು ಓದವಳೆ ಅಂತ ಕೇಳ. ಏನಮ್ಮ ಶಾರದಾ, ನೀನು ಎಲ್ಲಿವರೆಗೂ ಓದಿದ್ಯಮ್ಮ? ನಮ್ಮ ಸಾವುಕಾರ್ ಕೇಳ್ತಾ ಇದ್ದಾರೆ. 6ನೇ ಕ್ಲಾಸು. ಸರಿ ಆಯ್ತು ಬಿಡಪ್ಪ. ನಾನು ನೋಡಿದ್ರೆ BA BCom ಮಾಡಿ ಈ ಹುಡುಗಿ 6ನೇ ಕ್ಲಾಸು. ಕೇವಲ ಹೋಗಿ ಹೋಗಿ ಇಂಥ ಹುಡುಗಿನ ತೋರಿಸ್ತಾ ಇದೆಯಲ್ಲ. ಏನ್ ಹೇಳಪ್ಪ ನಿನ್ನ ಮೂರ್ಖ ಬುದ್ಧಿಗೆ. ಸಾಕು ಸುಮ್ ಕೂತ್ಕಲ. ನೀನ್ ಮದುವೆ ಆಯ್ತಾ ಇರೋದು 6ನೇ ಕ್ಲಾಸ್ನಲ್ಲ ಕಣ್ಲ. ಈ ಹುಡುಗಿನ, ಈ ಸೂರಪ್ಪನಿಗೆ ಬೇಕಾಗಿರೋದು ಏನು ಅಂದ್ರೆ ವರೋಪಚಾರ, ಹಣ, ಅಂತಸ್ತು, ಮನೆ, ಮಠ, ಗದ್ದೆ. ಹುಡುಗಿ ಕಟ್ಕೊಂಡು ಯಾರಿಗೆಲ್ಲ ಬೇಕಾಗಿದೆ? ನೆಪ ಮಾತ್ರಕ್ಕೆ ಅವಳು ಹೆಂಡತಿ ಆಗಿರ್ಲಿ ಅಷ್ಟೇ. ಒಪ್ಪಗಲ್ಲ ಸುಮ್ನೆ. ಎಂಟಗೌಡ, ಈಗ ನೇರವಾಗಿ ವಿಚಾರಕ್ಕೆ ಬರೋಣ. ಹುಡುಗಿ ಅಣ್ಣನ್ ಕರೆದ್ಬಿಟ್ಟು ವರೋಪಚಾರ, ವರದಕ್ಷಿಣೆ ವಿಚಾರ ಏನು ಅಂತ ಮಾತಾಡು. ಏನಪ್ಪ ಶಿವಾನಂದ, ನಮ್ಮ ಸಾವುಕಾರರು ವರೋಪಚಾರದ ವಿಷಯವಾಗಿ ಕೇಳ್ತಾ ಇದ್ದೀರಾ? ಅದಕ್ಕೆ ನೀನೇನು ಹೇಳ್ತೀ ತಮ್ಮ? ಸ್ವಾಮಿ, ಸಂತೋಷವಾಗಿ ನನ್ನ ತಂಗಿನ ಮದುವೆ ಮಾಡಿಕೊಡ್ತೇನೆ ಹೊರತು ವರೋಪಚಾರ ಅದು ಇದು ಕೊಡೋದಕ್ಕೆ ನನ್ನಲ್ಲಿ ಏನೂ ಗತಿ ಇಲ್ಲ ಸ್ವಾಮಿ. ನನ್ನ ತಂಗಿ ಸುಖವಾಗಿರ್ಬೇಕು ಅನ್ನೋದು ನನ್ನ ಆಸೆ. ಎಂಟಗೌಡ, ಎಂತಹ ಸಂಬಂಧ ಕರ್ಕೊಂಬಂದಲ್ಲ ನೀನು? ಕಾಫಿ ಕುಡಿಯೋದಕ್ಕೂ ಯೋಗ್ಯತೆ ಇಲ್ದವಳು ಈ ಸಾವುಕಾರ ಸೂರಪ್ಪನ ಮನೆಗೆ ಸೊಸೆ ಆಗಕ್ ಸಾಧ್ಯನಲ್ಲ. ನಿನ್ನ ನಂಬ್ಕೊಂಡು ನಾನು ಇಲ್ಲಿಗೆ ಬಂದಲ್ಲ. ಸುಂದ್ರ, ಹೇಳ ಮೇಲೆ. ಸ್ವಾಮಿ, ದಯವಿಟ್ಟು ಆಗನ್ಬೇಡಿ. ಒಳ್ಳೆ ಸಂಬಂಧ ಅಂತ ಆಸೆ ಪಟ್ಟು ನನ್ನ ತಂಗಿ ಬಹಳ ಮನಸ್ಸಲ್ಲಿ ಆನಂದ ಇಟ್ಕೊಂಡಿದ್ದಾಳೆ. ಅವಳ ಮನಸ್ಸಲ್ಲಿರೋ ಸಂತೋಷನ ಹಾಳು ಮಾಡಬೇಡಿ ಸ್ವಾಮಿ. ದಯಮಾಡಿ ಮದುವೆಗೆ ಒಪ್ಕೊಳ್ಳಿ ಸ್ವಾಮಿ. ಎಂಟಗೌಡ, ನೇರವಾಗಿ ವಿಚಾರಕ್ಕೆ ಬಲ್ಲ. ಇವ್ರ ಹತ್ರ ಶಾಸ್ತ್ರ ಪುರಾಣ ಕೇಳಕ್ ನಂಗೆ ಬಂದಿಲ್ಲ. ನಾವೇನು ಸಾಮಾನ್ಯದವ್ರು ಅಂತ ತಿಳ್ಕೊಂಡಿದ್ದಾರ? ಹೆಗ್ಗಿಡ್ದವನ್ ಕೊಟ್ಟೆ ಸಾವುಕಾರ ನನ್ನ ಮಗನಿಗೆ ಏನೇನು ಕೊಡ್ತೀನಿ ಅಂತ ಒಪ್ಪಿದ್ರು. 500 ಹಸುಗಳು, 5 ಎಕರೆ ತೋಟ, ಕಾರು, ಬಂಗ್ಲೆ, ಇದನ್ನೆಲ್ಲ ಕೊಟ್ಟು ನನ್ನ ಮಗಳ ಮದುವೆ ಮಾಡ್ತೀನಿ ಅಂದ್ರು. ಆದ್ರೆ ಅವಳಿಗೊಂದು ಕಾಲಿರ್ಲಿಲ್ಲ ಹುಡುಗಿಗೆ. ಅದಕ್ಕೆ ನಾವು ಒಪ್ಪಲಿಲ್ಲ. ಅರಸೀಕೆರೆ ಸಾವುಕಾರರು 10 ಸಿನಿಮಾ ಥಿಯೇಟರ್ ಇಟ್ಟಿದ್ರು. 10 ಸಿನಿಮಾ ಥಿಯೇಟರ್ ಜೊತೆಗೆ ನನ್ನ ಮಗನಿಗೆ ಕೇಳಿದಷ್ಟು ದುಡ್ಡು ಕೊಡ್ತೀವಿ, ಏನ್ ಬೇಕಾದ್ರೂ ಅವ್ನು ಅನುಭವಿಸ್ಲಿ ಅಂತ ಎಲ್ಲನೂ ಅವನು ಹ್ಯಾಂಡ್ ಅವರ್ಗೆ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಆದ್ರೂ ನಾನು ಯಾಕೆ ಒಪ್ಪಲಿಲ್ಲ ಗೊತ್ತಾ? ನೀನು ಹೊಸ ಸಂಬಂಧ ಹುಡುಕೊಂಡ್ಬಂದಿದೀಯ ಅಂತ ನಿನ್ನ ಮಾತು ಕೇಳ್ಕೊಂಡು ಈ ಬೇವರ್ಸಿ ಸಂಬಂಧಕ್ಕೆ ನಾ ಬಂದಾಗಾಯ್ತು. ಮುಂದಕ್ಕೆ ಮಾತು ಬೇಡ. ಏನಯ್ಯ ಶಿವಾನಂದ, ಕೊಡೋಕೆ ತಾಕತ್ತಿದೆಯಾ ಅಥವಾ ಇಲ್ವಾ ಹೇಳು ಬೇಗ. ಸಾವುಕಾರ್ರೆ, ದಯವಿಟ್ಟಾಗನ್ಬೇಡಿ. ನನ್ನ ತಂಗಿನ ನಿಮ್ಮ ಮನೆ ತುಂಬಿಸ್ಕೊಳ್ಳಿ. ನಿಮ್ಮ ಋಣನ ಮದುವೆ ಆದ್ಮೇಲೆ ಆದ್ರೂ ಬಂದು ನಾನು ಖಂಡಿತವಾಗಿ ತೀರಿಸ್ತೇನೆ. ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ. ಎಂಟಗೌಡ, ಈ ಪುರಾಣ ಮಾತೆಲ್ಲ ಬೇಕಾಗಿಲ್ಲ. ಸುಂದ್ರ, ಹೇಳ ಮೇಲೆ ಹೋಗೋಣ. ಇಂಥ ತಂಗಿನ ಮದುವೆ ಮಾಡೋಕೆ ಯೋಗ್ಯತೆ ಇಲ್ದಿದ್ರು ನಿನಗೆ ಯಾಕೆ ಅಣ್ಣನಾಗಿರ್ಬೇಕು? ನೋಡೋ, ನೀನ್ ಇಂಥ ತಂಗಿನ ಮನೇಲಿ ಇಟ್ಕೊಂಡಿರೋದಕ್ಕಿಂತ ಮದುವೆ ಮಾಡದೆ ಇರೋದಕ್ಕಿಂತ ಎಲ್ಲಾದ್ರೂ ಸೂಳೆ ಮನೆ ತಗೊಂಡು ಬಿಟ್ಬಿಡಯ್ಯ. ಸಾವುಕಾರ್ರೆ, ಬಾರಪ್ಪ ಹೋಗೋಣ. ನನ್ನ ತಂಗಿನ ಸುಖವಾಗಿ ನಾನು ಬೆಳೆಸಿದ್ದೇನೆ ಹೊರತು ಈ ರೀತಿ ಕೆಟ್ಟ ವ್ಯಭಿಚಾರಕ್ಕೆ ಇಳಿಸ್ತೀನಿ ಅಂತ ನಾನು ಬೆಳೆಸಿಲ್ಲ.
ನೋಡಿ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನನ್ನ ತಂಗಿನ ನಿಮ್ಮ ಮನೆ ಕೊಡಲ್ಲ. ಹೊರಟೋಗಿಲ್ಲಿಂದ ಬೇಗ. ನಡ್ರಲ್ಲ ಹೋಗಮ್ಮ. ನಾನು ಏನು ನಮ್ಮೋರು ಅಂತ ಒಂದು ಒಳ್ಳೆ ಸಂಬಂಧ ಕುದುರ್ಸೋಣ ಅಂತ ಕರ್ಕ ಬಂದ್ರೆ ಇವರು ನಮ್ಮ ಮಾನ ತೆಗಿತಾರ್ರಿ. ನಡ್ರಿ ಹೋಗೋಣ. ಎಂಟೇಗೌಡ, ನಿನ್ನ ಕಟ್ಕೊಂಡು ಈ ಸಂಬಂಧಕ್ಕೆ ಬಂದಲ್ಲ. ಸುಂದ್ರ, ಹೇಳ ಮೇಲೆ ಹೋಗೋಣ. ಬರ್ತೀರಪ್ಪ ಶಿವಾನಂದ, ದೊಡ್ಡ ನಮಸ್ಕಾರ ನಿನಗೆ. ನಡ್ರಲ್ಲ ಹೋಗದ. ಶಿವಾನಂದ ನಮಸ್ಕಾರಪ್ಪ, ಒಳ್ಳೆ ಮರ್ಯಾದೆನೆ ಮಾಡಿದೆ ಬಿಡು ನೀನ್ ನಮ್ಗುನು. ಅಣ್ಣ, ಈಗ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತೇನಣ್ಣ? ಹೇಳಣ್ಣ, ನಿನ್ನ ತಂಗಿಗೆ ಎಂತೆಂತ ಮಾತಾಡಿದ್ರಣ್ಣ? ಅಣ್ಣ ಬೇಡಣ್ಣ, ಬೇಡ. ಬಡವರಿಗೆ ಯಾವ ಆಸೆನೂ ಫಲಿಸೋದಿಲ್ಲಣ್ಣ. ನನಗೆ ಮದುವೆನೇ ಬೇಡಣ್ಣ. ಕಡೆವರೆಗೂ ನಾನು ನಿನ್ನ ತಂಗಿಯಾಗಿ ಇರ್ತೀನಣ್ಣ, ನಿನ್ನ ತಂಗಿಯಾಗಿ ಇರ್ತೀನಿ. ಶಾರದಾ, ಅಳ್ಬೇಡಮ್ಮ. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬಂದ್ಬಿಡುತ್ತಮ್ಮ. ಅಳ್ಬೇಡ ಶಾರದಾ, ಅಳ್ಬೇಡ. ಈ ನಿನ್ನ ಅಣ್ಣ ಸಂಪಾದನೆ ಇಲ್ಲದೆ ಪಾಪಿ ಆದದ್ದಕ್ಕೆ ತಾನೇ ಈ ಜಗತ್ತಿನ ಜನರೆಲ್ಲ ನಿನ್ನನ್ನು ದೂಷಣೆ ಮಾಡ್ತಾ ಇರೋದು, ನಿನ್ನನ್ನು ಯಾರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಇರೋದು. ಈ ಹಾಳಾದ ವರದಕ್ಷಿಣೆ 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 ಎಂಬ ಪಿಡುಗಿನಿಂದ ನಿನ್ನನ್ನು ಕೊಲ್ತಾ ಇರೋದು ಮಾತಿನಿಂದ, ಈ ಹಣದಿಂದ ತಾನೇ. ತಂಗಿ, ಇವತ್ತಿನಿಂದ ನಿನ್ಗೊಂದು ಮಾತು ಕೊಡ್ತಾ ಇದ್ದೀನಿ. ಏನಣ್ಣ? ಇವತ್ತಿನಿಂದ ನಾನು ಈ ಮನೆ ವಸ್ತುನೂ ತುಳಿಯಲ್ಲಮ್ಮ. ನಾನು ದೊಡ್ಡ ಶ್ರೀಮಂತನಾಗಿ ಹಣ ಸಂಪಾದನೆ ಮಾಡಿ ನಿನ್ನ ಮದುವೆ ಮಾಡೋ ತಾಕತ್ತು ಯಾವತ್ತು ಬರುತ್ತೋ ಆವತ್ತು ನಾನು ಈ ಮನೆ ಬಿಡ್ತೇನಮ್ಮ. ಅಲ್ಲಿವರೆಗೂ ನಾನು ಈ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೀನಮ್ಮ, ಹೊರಟೋಗ್ತಾ ಇದ್ದೀನಮ್ಮ. ಊರು ಕೇರಿ ಒಂದು ಮಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳವರೆಗ ಗಂಡು ಹೆಣ್ಣುಗಳನ್ನು ಗೊತ್ತು ಮಾಡಿ ನಂಟಿಸ್ತಿಕೆ ಮಾಡಿರೋ ಈ ಎಂಟೇಗೌಡನಿಗೆ ತನ್ನ ಸ್ವಂತ ಮಗಳಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡೋಕ್ಕಾಗಿಲ್ಲ ನೋಡ್ರಿ ಅಪ್ಪ. ಇದು ಹಿಂಗೆ ಮುಂದುವರೆದು ನಾಳೆ ನನ್ನ ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾ ಈ ಊರಿನಾಗ ತಲೆ ಎತ್ಕ ತಿರ್ಗಾಡ್ದಂಗೆ ಆಗೈತ್ರಿ. ಆದ್ರಿಂದ ನನ್ನ ಮಗಳಿಗೆ ಎಲ್ಲರೂ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡ್ಬೇಕು ನೋಡ್ರಿ ಅಪ್ಪ. ಶಿವ 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 ಹೋಗಾಳದ ಏನು ಜಲಮನಪ್ಪ ಇದು, ಹೋಗತ್ಲಾಗೆ ಹಾಕೊಟ್ಟು ಆಯಿತು. ಅಲ್ಲ, ನಾನು ಓದಿದ್ದು ಹುಬ್ಳಿಯಿಂದ ಮತ್ತು ನನ್ನ ಮಾಸ್ಟ್ರ್ ಕೆಲ್ಸಕ್ಕೆ ಬಿಜಾಪುರದಾಗ ಒಂದು ವಾರ ಮಾಡಲಿಲ್ಲ, ಮತ್ತೆ ತಗೊಂಡೋಗಿ ಗುಲ್ಬರ್ಗಕ್ಕೆ ಹಾಕೋದು. ಗುಲ್ಬರ್ಗದಲ್ಲಿ 1 ವರ್ಷ ಮಾಡಲಿಲ್ಲ, ಮತ್ತು ಬೀದರ್ಗೆ ಹಾಕೋದು. ಬೀದರ್ನಿಂದ ಇದ್ದಾಗ ಬಂದು ಮೈಸೂರು ಕಡೆಗೆ ಇಟ್ಬಿಟ್ರು. ನಮಗೂ ಈ ಕಡೆಗೂ ವಾತಾವರಣ ಹಿಡಿಸೋಲ್ದು. ಏನು ಕತೆ, ನಾವು ಇಲ್ಲಿ ಬಂದು ಯಾರನ್ನ ಹೆಂಗೆ ಕೇಳೋಣ, ಯಾರನ್ನ ಕೇಳಕ್ಕೆ ಹೋಗು ಗಡಾನ ಗಡ 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 ಅಂತ ಸುಮ್ಮನೆ ಇಟ್ಟಿಗೆ ಹೋಗ್ತಿರ್ತಾರೆ. ಏನಾಗ್ಬಿಟ್ಟಾಯ್ತು? ಯಾಕ್ರಪ್ಪ ಒಂದೇ ಸಪ್ನೆ ಮಾತಾಡ್ಕೊಬ್ರಕತ್ತೀಯಲ್ಲ? ಏನಾರು ಹುಚ್ಚಿಡ್ದೈತೇನೋ ಅಥವಾ ಏನಾರು ಚಟ ಐತೇನಲ್ಲ ತಮ್ಮ? ಓಹೋ ನಮಸ್ಕಾರ ರೇ ಗೌಡ್ರ. ಯಾವ್ಯಾರ ತಮ್ಮ ಇದೇ ಊರೇನು ಅಂತಾರಲ್ಲ. ಭಾರಿ ಒಳ್ಳೇದಾಯ್ತು ಬಿಡ್ರಿ ನಮಗೆ. ಅಂದಾಗ ನೋಡ್ರಿ ಹೆಂಗ, ಈಗ ನಾವು ಶಾಲೆ ಕೆಲ್ಸಕ್ಕೆ ನಾವು ಮಾಸ್ಟ್ರಾಗಿ ಊರಿಗೆ ಬಂದೇವ್ರಿ. ನಮ್ಗೊಂದು ಬಾಡಿಗೆ ಮನೆ ಬೇಕ್ರಿ. ಓಹೋ, ನಿಮಗೆ ಬಾಡ್ಗಿ ಮನೆ ಬೇಕಾ ತಮ್ಮ? ನೋಡ್ರಿ ಅಪ್ಪ, ಈ ಬೀದಿಯಾಗ ನಿಂತ್ಕೊಂಡು ಕಂಡವ್ರನ್ನ ಬಾಡ್ಗಿ ಮನೆ ಕೇಳಿದ್ರ ಬಾಡ್ಗಿ ಮನೆ ಸಿಗ್ತಾವೇನಪ್ಪ? ಒಂದು ಸ್ವಲ್ಪ ಊರೆಲ್ಲ ಸುತ್ತಾಡು, ಯಾರ್ದಾರು ಬಾಗಿಲನ್ನು ಮುಚ್ಚಿದ ಮನೆಯಾಗ ಬಾಡ್ಗಿ ಮನೆ ದೊರಿತೈತೆ ಅಂತ ಹಾಕಿರ್ತಾರೆ, ಅಲ್ಲೋ ಕೇಳಲೆ ತಮ್ಮ. ಗೌಡ್ರ, ನಿಮ್ಮ ಊರ್ನಾಗ ಹೆಣ್ಣು ಮಕ್ಕಳನ್ನ ಬಾಡಿಗೆ ಕೊಡ್ತಾರೇನು? ಯಾರಲ್ಲೇ ನಿಂಗೆ ಹಂಗೆ ಹೇಳ್ದಾರ? ಅಲ್ಲ, ಆ ಕಡೆ ಬರಬೇಕಾದ್ರೆ ನೋಡ್ರಿ ಒಂದು ಮನೆ ಹಾಗ ಬೋರ್ಡ್ ಹಾಕಿತ್ತು ನೋಡ್ರಿ, ನಮ್ಮ ಮಗಳನ್ನು ನಾ ಬಾಡಿಗೆಗೆ ಕೊಡಲಾಗುತ್ತದೆ ಅಂತ. ಅಲ್ಲ, ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಂತ ಮನೆ ನೋಡಿದ್ದೀನಿ, ಇದು ಬಾಡಿಗೆಗಿದೆ ಅಂತ ಬೋರ್ಡ್ ಹಾಕಂಥ ಜನ ನೋಡಿದ್ದೀನಿ. ನಮ್ಮ ಮಗಳನ್ನು ಬಾಡಿಗೆ ಕೊಡ್ದೇವು ನೋಡ್ರಿ ಅಂತ ಬೋರ್ಡ್ ಹಾಕಂತ ಮಂದಿನ ಈ ಊರ್ನಾಗೆ ನೋಡ್ರಿ ನಾನು ಮೊದಲು ನೋಡಿರೋದು. ಅದಕ್ಕೆ ನಿಮ್ಮ ಮನೆ ಕೇಳಿದೆ ನೋಡ್ರಿ. ಆಗ ನಾನು ಪಕ್ಕದಾಗ ಹನುಮಾನ ಬಂತು ನೋಡ್ರಿ. ಸ್ವಲ್ಪ ದೂರ ಬಂದ್ಬಿಟ್ಟು ಪಕ್ಕದ ಮನೆಯವ್ರನ್ನ ಕೇಳಿದೆ, ಅಲ್ರಿ ಇಲ್ಲಿ ಏನು ಈ ಥರ ಹಾಕೈತಲ್ಲ ಬೋರ್ಡನ್ನು, ಏನಾರು ಹೆಣ್ಣು ಮಕ್ಕಳನ್ನ ಬಾಡಿಗೆ ಕೊಡ್ತಾರ ಅಂತ ಕೇಳಿದೆ. ಮತ್ತು ಆಗ ಪಕ್ಕದ ಮನೆಯವರು ಹೋಗಿ ಕೇಳಿ ಮತ್ತು ಅಲ್ಲಿಂದ ಒಂದು ಹುಡುಗಿ ಬಂತು ನೋಡ್ರಿ ಆ ಮನೆಯಾಗ. ಬಂದ್ಬಿಟ್ಟು ಏನಮ್ಮ ನಮ್ಮ ಈ ಥರ ಐತಲ್ಲ ಮಗ ಬಾಡಿಗೆ ಕೊಡ್ತಾರಂತ ಬೋರ್ಡ್ ಹಾಕೈತಲ್ಲ ಅಂತ ಅಂದಾಗ ಆ ಹುಡುಗಿ ಏನು ಹೇಳಕತ್ತಾಳೆ ಗೊತ್ತೇನ್ರಿ? ಅಯ್ಯೋ, ನಮ್ಮಪ್ಪ ಮುಂಡ ಮಗ ಯಾವ್ಯಾವುದೋ ಗ್ಯಾನ್ದಾಗ ಮನೆ ಬಾಡಿಗೆ ಕೊಡಲಾಗಿದೆ ಅಂತ ಬೋರ್ಡ್ ಹಾಕೋದು ಬಿಟ್ಟು ಮನೆ ಮಗಳನ್ನು ಕೊಡೋದಂತ ಮಾಡಿಬಿಟ್ಟನಂತ ಮತ್ತು ಆ ಹುಡುಗಿ ಬೇಸ್ ಕರೆಕ್ಟಾಗಿ ಬರೆದು ಬಿಟ್ಲಪ್ಪ. ಆಗ ಆಯ್ತಮ್ಮ ಅಂತೇಳಿ ಬಂದೆ ನೋಡ್ರಿ. ಆ ಅಮ್ಮ ಹೇಳಲ್ಲ, ಆ ಅಮ್ಮನ ಕೇಳೋದು ನೋಡ್ರಿ, ನಮ್ಮ ಅಪ್ಪಗಳು ಇಲ್ಲಿ ಬೆಲ್ಲದ ಅಂಗಡಿ ಹತ್ರ ಕುಂತಿರ್ತಾನ, ಆತನ ಕೇಳ್ರಿ
ಮನೆ ಕೊಡ್ತಾನ ಅಂತ ಹೇಳಿದ್ರು. ಆ ಹುಡುಗಿ ನೀ ನೋಡ್ ಬಂದ್ರ ಮಾಸ್ತ್ರ? ಅಯ್ಯ ನೋಡೋದು ಏನು ಬಂತು ಬಿಡ್ರಿ, ಒಂದು ಚಂಬ ನೀರಿಸ್ಕೊಂಡ್ ಗಟ 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 ಅಂತ ಕುಡ್ದು ಬಂದದನಿ. ಹಾ ಹ್ಞೂನ ನೀರು ಹಂಗಾರ ಬಲು ರುಚಿ ಹತ್ತಿರ್ಬೇಕು ತಮ್ಮ. ಅಯ್ಯ ಏನಂತೀನಪ್ಪ, ಸಾಕ್ಷಾತ್ ದೇವತಿನೇ ಅಮೃತ ಕೊಟ್ಟು ಗಟ 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 ಅಂತ ಕುಡಿಸ್ದಂಗಾಯ್ತು ಅಂತ ತಿಳ್ಕೊಂತೀನಿ. ಹ್ಞೂ ಹಂಗಾದ್ರ ಆಕಿ ನೀರ್ ಕುಡಿಯಾಗ ಸ್ವಲ್ಪ ಆಕಿ ಕೈ ಮುಟ್ಟಿರ್ಬೇಕಲ್ಲ ನೀನು? ಇಲ್ರಿ, ಒಂದ್ ಕೈನಾಗ ಚೆಂಬ ಹಿಡ್ಕೊಂಡು ಇನ್ನೊಂದ್ ಕೈನಾಗ ಅವಳ ಕೈ ಹಿಡ್ಕೊಂಡು ಸುಮ್ಮನೆ ಹಂಗ ಆಡಿಸ್ತು ನೋಡ್ರಿ. ಹಂಗಂಗ ಹಾಡಿಸ್ಕೊಂಡು ಆಕ ಸುಮ್ಮಗ್ ನಿಂತಾಳೇನ ತಮ್ಮ? ಅವಳು ನಾನು ಕೈ ಮುಟ್ಟಬೇಕು, ಅವಳು ಹೆಂಗ್ರಿ ಸುಮ್ಮನೆ ಹಿಡ್ದಾಳ? ಅವಳು ಸುಮ್ಮನೆ ಇರಕ್ಕೆ ಬರ್ತದೇನು? ಅವಳು ಒಂದು ಬಾಲಗಣ್ಣ ಖಕ್ ಅಂತ ಹೊಡಲಿ, ಮತ್ತೆ ಹಲ್ಕಿಸ್ಲಿ, ಹಲ್ಕಿಸ್ದಾಗ ನಾನು ಅಂತ ನೋಡಿ ಹಿಂಗಾಗಿ ಆಯ್ತು ನೋಡ್ರಿ. ಆಗ ಆತನ ಹುಡ್ಕೊಂಡ್ ಬಂದೇನೆ. ನೀವೇನಾದ್ರು ಕಂಡ್ರೇನು ಆತನ್ನ ಅವ್ರ ಅಪ್ಪನ್ನ? ಲೇ ತಮ್ಮ, ಗೊತ್ತೈತಿ ನಾ ತೋರಿಸ್ತೀನಿ. ಆದ್ರ ನೀ ಏನ್ ನೌಕರಿ ಮಾಡ್ತಿ, ಎಲ್ಲಿದ್ದಿ, ಸ್ವಲ್ಪ ನೀನು ವಿಚಾರ ಹೇಳಲೇ ತಮ್ಮ. ನೋಡ್ರಿ, ಮಾಸ್ಟರ್ ಕೆಲಸ ಮಾಡ್ತೀನಿ ರೀ. ಮೊದಲು ಹೆಣ್ಣು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಹುಬ್ಳಿಯಾಗಿದ್ರಿ. ಈಗ ಗಂಡು ಮಕ್ಕಳು ಪ್ರೈಮರಿ ಸ್ಕೂಲ್ಗೆ ಹಾಕ್ಬಿಟ್ಟಾರ್ರಿ. ನಾನು ಮೇಷ್ಟ್ರು. ಅಂದ್ರ ನೀನು ಚಿಕ್ಕ ಮಕ್ಕಳ ಮನಸ್ಸಿನಾಗ ಒಳ್ಳೊಳ್ಳೆ ಪಾಠ ಹೇಳಿ ಅವ್ರನ್ನ ದೇಶದ ಸತ್ಪ್ರಜೆಯನ್ನಾಗ ಮಾಡೋ ಕರ್ತವ್ಯ ಅನ್ನಪ್ಪ. ಇಲ್ಲ ಬಿಡ್ರಿ ರೇ ಯಾರು ಹಂಗೆ ಮಾಡಕ್ ಬರ್ತ ಬಿಡ್ರಿ. ಏನಾರು ಶಾಲೆ ಒಳಗೆ ಅಂಥ ಗುರುಗಳು ಅಂಥ ಕೆಲಸ ಮಾಡಕ್ ಬರ್ತದೆ. ಏನು ಮಾತಾಡ್ತಾನೆ ನಾನು? ಅಲ್ಲಲೇ ತಮ್ಮ, ನಾನೇ ಕಣೋ ಹುಡುಗಿಯವ್ರ ಅಪ್ಪ ಎಂಟೇಗೌಡ. ಹೌದೇನ್ರಿ? ಅಯ್ಯಯ್ಯೋ ಶರಣ್ರಿ ಅಪ್ಪ, ಶರಣ್ರಿ. ನಾನು ಯಾರ್ಯಾರು ಅಂತ ಹೆಂಗೆ ಮಾತಾಡ್ಬಿಟ್ರಿ. ದಯವಿಟ್ಟು ನಿಮ್ಮ ಮನೆಗೆ ಕೊಡ್ಲೇಬೇಕಪ್ಪ. ನಾವು ತುಂಬ ದೂರದಿಂದ ಬಂದಿದ್ದೀವಿ, ನೀವು ಹಂಗೆ ಮಾಡಬೇಡ್ರಿ. ನೋಡಪ್ಪ ತಮ್ಮ, ನಿನ್ಗೆ ನಮ್ಮನೆನೇ ಯಾಕಲ ಬಾಡಿಗೆ ಬೇಕು? ಒಂದು ವೇಳೆ ನಮ್ಮನೆನೇ ಬಾಡಿಗೆಗೆ ಬೇಕು ಅಂದ್ರೆ ನಮ್ಮ ಕರಾರು ಭಾಳ ಐತಿ. ಆದ್ರೆ ನೀನು ಮತ್ತೆಲ್ಲಾರ ಬಾಡಿಗೆ ಮನೆ ನೋಡ್ಕೋಗಪ್ಪ. ಅದೇನ್ರಿ ನಿಮ್ಮ ಕಾರಾರು ಸ್ವಲ್ಪ ಹೇಳ್ರಿ. ಹಂಗಾದ್ರೆ ಕೇಳ ತಮ್ಮ, ಹೇಳ್ರಿ. ನೋಡಪ್ಪ, ನೀನು ನಮ್ಮ ಮನೆ ಬಾಡಿಗೆ ಹಿಡಿದ ಮೇಲೆ ನಮ್ಮ ಮನೆ ಅಟ್ಟದ ಮನೆ ಹತ್ತು ಹೋಗ್ಬೇಕಾದ್ರ ನಮ್ಮ ಅಡ್ಗಿ ಮನೆ ಕಡೆ ತಿರುಗಿ ನೋಡಬಾರ್ದು. ನೋಡೋದಿಲ್ಲ ಬಿಡ್ರಿ. ಮತ್ತ ಆ ಉಪೇಂದ್ರನ ಹಾಡಿಗೆ ಇಡಂತೂ ಹಾಕ್ಲೇಬಾರ್ದು. ಇಲ್ರಿ, ನಂಗೆ ಹಾಡು ಬರೋದೇ ಇಲ್ಲ ಬಿಡ್ರಿ. ಮತ್ತು ನಾವಿಲ್ದೇ ಸಮಯದಾಗ ನಮ್ಮ ಮಗಳನ್ನ ಸಾಂಬಾರು ಕೊಡ್ರಿ, ಮಜ್ಜಿಗೆ ಕೊಡ್ರಿ, ಉಪ್ಪಿನಕಾಯಿ ಕೊಡ್ರಿ ಅಂತ ಕೇಳಬಾರ್ದು ನೋಡ್ತಮ್ಮ. ಆಯ್ತು ರೀ. ಇಷ್ಟು ಕಂಡೀಷನ್ಗ ನೀ ಒಪ್ಪಿದ್ರ ನಮ್ಮ ಮನೆ ಬಾಡಿಗೆ ಇಡಿ, ಇಲ್ಲ ಒಡಿ ನಿನ್ನ ಗಾಡಿ. ಇಲ್ರಿ, ಹಂಗೆ ಮಾಡಿಬಿಡ್ರಿ. ನೀವು ಏನೇನು ಕರಾರು ಮಾಡ್ತೀರ ಅದಕ್ಕೆ ನಾವು ತಯಾರಪ್ಪ, ನಿಮ್ಮ ಮಾಣೆ. ಹಂಗಾದ್ರಲ್ಲೇ ತಮ್ಮ, ನಿನ್ನ ಗಂಟು ಮೂಟೆ ಏನೈತೆ ಅದು ತಗೊಂಡು ನಾನು ಮುಂದೋಗ್ತೀನಿ, ನೀನು ಹಿಂದೆ ಬರ್ಲತ್ತ. ಆಯ್ತು ರೀ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ. ಅಯ್ಯೋ, ಮಾನವನ ಪ್ರಪಂಚದಲ್ಲಿ ಎಂಥ ಭಾಗ್ಯವನ್ನಾದರೂ ಪಡೆಯಬಹುದು. ಬೆಳ್ಳಿ ಬಂಗಾರ ಬಯಸಿದರೆ ಅದನ್ನೂ ಪಡೆಯಬಹುದು. ಮನಸ್ಸು ಮಾಡಿದರೆ ಪಂಚಾಮೃತವನ್ನೇ ಕುಡಿಯಬಹುದು. ಸುಖಿಸಬೇಕೆಂದರೆ ಸುರ ಸುಂದರಿಯನ್ನಾದರೂ ಹೆಂಡತಿಯನ್ನಾಗಿ ಪಡೆಯಬಹುದು. ಆದರೆ ತಂಗಿ ಎಂಬ ಪವಿತ್ರ ಜೀವಿಯನ್ನು ಪಡೆಯಬೇಕಾದರೆ ಅದಕ್ಕೆ ಪೂರ್ವ ಜನ್ಮದ ಪುಣ್ಯವೇ ಬೇಕು. ಆ ಪುಣ್ಯದ ಫಲಕ್ಕಾಗಿ ನಾನು ಪಡೆದಿರುವ ತಂಗಿಗೆ ನನ್ನ ಪ್ರಾಣದ ಪರಿವೇ ಇಲ್ಲದೆ ಹಲದಾಡಿದರು. ಅವಳ ಕೈ ಹಿಡಿಯಲು ಒಬ್ಬ ವರಮಹಾಶಯನು ಮುಂದೆ ಬರಲಿಲ್ಲ. ವರದಕ್ಷಿಣೆ ವರದಕ್ಷಿಣೆ ವರದಕ್ಷಿಣೆ, ಎಲ್ಲಿ ನೋಡಿದ್ರು ಆಳು ವರದಕ್ಷಿಣೆ ಎಲ್ಲರ ಮನಸ್ಸಿನಲ್ಲೂ ತುಂಬಿಕೊಂಡ್ಬಿಟ್ಟಿದೆ. ಏನು ಮಾಡಲಿ, ನನ್ನ ತಂಗಿ ಕೈ ಹಿಡಿಯುವಂಥ ಪುರುಷನನ್ನು ನಾನು ಎಲ್ಲಿ ಹುಡುಕ್ಲಿ? ಅಯ್ಯೋ ದೇವ್ರೆ, ನಾನು ಈ ಜಗತ್ತಿನಲ್ಲಿ ಮೂರ್ಖನಾದನಲ್ಲ. ಈ ಜಗತ್ತಿನಲ್ಲಿ ನನ್ನ ತಂಗಿಯ ಮದುವೆ ಮಾಡಲು ಯೋಗ್ಯತೆ ಇಲ್ಲದೆ ಈ ರೀತಿ ದಾರಿಲಿ ಅಳುತ್ತಾ ನಿಂತ್ಕೊಳ್ಳುವಂಥ ಸ್ಥಿತಿ ನನಗೆ ಬಂತಲ್ಲ. ಅಯ್ಯೋ ದೇವ್ರೆ. ಯಾರದು? ಓ ಶಿವಾನಂದ, ಇದೇನೋ ಬೀದಿಯ ಮೇಲೆ ಭಿಕ್ಷುಕನಾಗೆ ನಿಂತಿದ್ದೀಯಲ್ಲೋ? ಏನೂ ಇಲ್ಲ ಸ್ವಾಮಿ, ಸುಮ್ಮನೆ ನಿಂತ್ಕೊಂಡೆ ಕಣೋ. ಏನೂ ಇಲ್ಲ ಅಂತ ಹೇಳಿದರು. ನಿನ್ನ ಮುಖದಲ್ಲಿ ಅದ್ಯಾವುದೋ ಭಯಂಕರ ತಾಪದಿಂದ ತಣ್ಮಣಿಸುತ್ತಾ ಸ್ಪಷ್ಟಪಡಿಸುತ್ತಿದೆಯಲ್ಲೋ ಶಿವು. ಮಾನವನಿಗಿರಬೇಕಾದ ಸಹಜ ಚಿಂತೆ ನಿನ್ನಲ್ಲಿ ಏನಾದರೂ ಇದ್ದರೆ ನೀನಿಷ್ಟು ಕಾಂತಿಹೀನನಾಗುತ್ತಿರಲಿಲ್ಲ. ನಿನ್ನ ಸ್ನೇಹಿತನೆಂದು ತಿಳಿದಿದ್ದರು, ನಿನ್ನ ಸೋದರನೆಂದು ತಿಳಿದಾದರೂ ಹೇಳೋ. ಸ್ವಾಮಿ, ನಮಗೆ ಜನ್ಮ ಕೊಟ್ಟ ಮಾತೆಯರು ಬೇರೆ ಬೇರೆ ಆದರೂ ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟು ಬಂದ ಅಣ್ಣ ತಮ್ಮದಿರಂತೆ ಒಂದಾಗಿ ಕೂಡಿ ಹಾಡಿ ನೆಲೆದಿದ್ದನ್ನು ನಾವು ಮರೆಯೋಕ್ಕಾಗುತ್ತೇನೋ. ಆದರೆ ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಂಥ ಶ್ರೀಮಂತನಾದೆ, ನಾನು ದರಿದ್ರ ದೇವತೆಯ ದಾಸನಾದೆ. ಆದರೆ ನೀನು ಶ್ರೀಮಂತನಾದರೂ ಸೊಕ್ಕಿಲ್ಲದೆ ಬಹಳ ಸಹಕರಿಸಿ ನನ್ನ ಜೀವನದಲ್ಲಿ ಕೈ ಹಿಡಿದು ಕಾಪಾಡ್ರವಿ.
ಹರಿದ ಬಟ್ಟೆಯನ್ನು ಹಾಕೊಂಡು ನಾನು ಸ್ಕೂಲಿಗೆ ಬರ್ತಿದ್ದಾಗ ಹೊಸ ಬಟ್ಟೆನೇ ಬಿಚ್ಚಿಕೊಡ್ತಾ ಇದ್ದೆ. ನನಗೆ ಪೆನ್ನು ಪುಸ್ತಕಕ್ಕೆ ತೊಂದರೆ ಆದಾಗ ನೀನು ನನಗೆ ಹಣ ಸಹಾಯ ಮಾಡಿ ನಾನು ಕಾಪಾಡ್ತಾ ಇದ್ದೆ. ಈ ಸಹಾಯವನ್ನು ಎಂದಿಗೂ ಮರೆಯೋಕ್ಕೆ ಸಾಧ್ಯವಿಲ್ಲ ಕಣೋ, ಎಂದಿಗೂ ಮರೆಯೋಕ್ಕೆ ಸಾಧ್ಯವಿಲ್ಲ. ನನ್ನೆದುರು ಸಾಧ್ಯವಿಲ್ಲ ಎನ್ನೋ ಸಂತಾಪದ ಮಾತುಗಳನ್ನು ಆಡಬೇಡವೋ ಅಲ್ವೋ? ಮನುಷ್ಯನಿಗೆ ಸಹಾಯ ಮಾಡದೆ ಬೇರೆಯವರಿಗೆ ಸಹಾಯ ಮಾಡಬೇಕು. ನಿನಗೆ ಬಂದಿರುವ ಸಂಕಟವನ್ನು ಮುಚ್ಚಿಡದ ಬಿಚ್ಚಿ ಹೇಳೋ ನನ್ನ ಮುಂದೆ. ಕುತ್ತಿಗೆಗೆ ಬಂದ ಕಠೋರವಾದ ಕಷ್ಟವನ್ನ ನಿನ್ನೆದುರು ಹೇಳಲು ನನ್ನ ಮನಸ್ಸು ಒಪ್ಪದು ಸೋಮು. ನೀನು ನಿಜ ಸಂಗತಿಯನ್ನು ಹೇಳದಿದ್ದರೆ ನಾಣೆ ಶಿವು. ಸೋಮು, ತಂಗಿ ಎಂಬ ಭಾಗ್ಯ ಪ್ರತಿಯೊಬ್ಬ ಮಾನವನಿಗೂ ಅತಿ ಅಮೂಲ್ಯವಾದ ಕಾಣಿಕೆ ಅಲ್ಲವೇನೋ? ಆ ಭಾಗ್ಯವನ್ನು ನೀನು ಪಡೆದಂತೆ ನಾನು ಪಡೆದಿಲ್ಲವಲ್ಲೋ ಶಿವಾನಂದ? ಪಡೆದು ಬಂದ ತಂಗಿಗೆ ಪರಮಾನಂದವನ್ನುಂಟು ಮಾಡುವುದು ಪ್ರತಿಯೊಬ್ಬ ಅಣ್ಣನ ಕರ್ತವ್ಯವಲ್ಲವೇನೋ? ಅಲ್ವೋ? ನೀನೇನು ನಿನ್ನ ತಂಗಿಗೆ ಕಡಿಮೆ ಮಾಡಿರುವೆ ಎಂದು ಈ ತರ ಮಾತನಾಡುತ್ತಿರುವೆ? ಕಡಿಮೆ ಮಾಡದೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿದೆ, ದೊಡ್ಡವಳಾಗಿ ಮಾಡಿದೆ. ಆದರೆ ಇಂದು ಬಡತನದ ಭಯಂಕರದ ಶಾಪದಿಂದ ಸಂಕಟ ಪಡುತ್ತಿರುವ ನನ್ನ ತಂಗಿಯನ್ನು ಸಂತೈಸುವ ಧೈರ್ಯ ನನ್ನದಲ್ಲ. ಕನ್ಯೆ ಪರೀಕ್ಷಕರಾಗಿ ಬಂದವರು ಕೈ ತುಂಬ ವರದಕ್ಷಿಣೆ ಕೇಳಿ ಕೈಲಾಗದವನು ಅಂತ ಬಾಯಿಗೆ ಬಂದಾಗ ಬೈದು ನನ್ನನ್ನು, ನಮ್ಮಪ್ಪನ್ನ ಎಲ್ಲರನ್ನೂ ಹೋಗಿದು ಈ ನಾಮಾನವಾಗಿ ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ. ಇವತ್ತು ನಾನು ನನ್ನ ತಂಗಿಗೆ ಒಂದು ಮಾತು ಕೊಟ್ಟು ಬಂದಿದ್ದೇನೆ. ನಿನ್ನ ವರನನ್ನು ಹುಡುಕೋ ತನಕ ಮತ್ತೆ ನಿನ್ನ ಮದುವೆ ಮಾಡೋ ತನಕ ನಾನು ಈ ಹೊಸ್ತಲ ಒಳಗೆ ಬರೋದಿಲ್ಲ, ಒಂದು ತೊಟ್ಟು ನೀರು ಕುಡಿಯೋದಿಲ್ಲ ಅಂತ ನಾನು ಅವಳಿಗೆ ಮಾತು ಕೊಟ್ಬಿಟ್ಟು ಮನೆಯಿಂದ ಈಚ್ಕೊಂಡು ಬಂದಿದ್ದೇನೆ ಕಣೋ ಸೋಮು, ಈಚ್ಕೊಂಡು ಬಂದಿದ್ದೇನೆ. ಈ ವಿಷಯವನ್ನು ಇಷ್ಟು ದಿವಸ ನನ್ನೆದುರು ಯಾಕೋ ಹೇಳಲಿಲ್ಲ? ನಿಮ್ಮ ತಂದೆಯವ್ರು ತೀರ್ಕೊಂಡು ಇನ್ನೂ ಒಂದು ತಿಂಗಳಾಗಿಲ್ಲ ಕಣೋ. ಇಂತಹ ವಾತಾವರಣದಲ್ಲಿ ನನ್ನ ವಿಷಯನೇ ನಿನಗೆ ಮತ್ತಷ್ಟು ಹೇಳಿದ್ರೆ ನಿನ್ನ ಮನಸ್ಸು ಇನ್ನೂ ಕೆಟ್ಟೋಗೋದಿಲ್ವೇನೋ? ಸತ್ಯ, ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿನ್ನಂಥವರಿಗೆ ಸಹಾಯ ಮಾಡುವುದೇ ನನ್ನ ಜೀವನದ ಗುರಿ. ಹಣದ ರಾಶಿಯಲ್ಲಿ ಹೊರಳಾಡಿ ಒಂದಿನ ಅರಮನೆಯನ್ನು ಕಟ್ಟಿಸಿದರು. ಒಂದು ಹೆಣ್ಣನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕಾದರೆ ಅಪಾರ ಹಣವನ್ನು ವರದಕ್ಷಿಣೆ ರೂಪದಲ್ಲಿ ಕೇಳುತ್ತಿರುವ ಆ ಆಸೆ ಪೂರ್ವಕ ಶ್ರೀಮಂತರು ಎಂದಿಗೂ ಮುಂದಾಗಲಾರರು ಶಿವು, ಮುಂದಾಗಲಾರರು. ಬಡ ಕನ್ಯಾಮಣಿಗಳ ಕಠೋರ ಶಾಪ, ಬಡ ಕನ್ಯಾಮಣಿಗಳ ಕಠೋರ ಶಾಪ ಅವರಿಗೆ ತಟ್ಟದೆ ಬಿಡಲಾರದು ಶಿವು, ಬಿಡಲಾರದು. ಇದೆಲ್ಲ ಹೊರಟು ಮಾತು ಬಿಡೋ. ಇಂಥ ಶ್ರೀಮಂತರು ಸರ್ವನಾಶವಾಗುವ ತನಕ ನಮ್ಮ ದೇಶ ಉದ್ಧಾರವಾಗೋದಿಲ್ಲ ಕಣೋ, ಉದ್ಧಾರವಾಗೋದಿಲ್ಲ. ಈ ಮಾತು ಸಾಧ್ಯವೂ ಆಗೋದಿಲ್ಲ. ಸಾಧ್ಯವಿದೆ ಶಿವಾನಂದ, ಸಾಧ್ಯವಿದೆ. ನಿನ್ನ ತಂಗಿಯನ್ನು ನೋಡಲು ಬಂದವರು ಯಾವ ಆಸೆಗಾಗಿ ಅವಳನ್ನು ತಿರಸ್ಕರಿಸಿ ಹೋದರೋ ಅಂತ ಆಸೆಯ ಕುಡಿಯನ್ನೇ ಕತ್ತರಿಸಿ ಹಾಕಲು ಕಂಕಣಬದ್ಧನಾಗಿ ಹೋರಾಡುತ್ತೇನೆ ಕಣೋ. ಸೋಮು, ಈ ಮಾತು ನೀನಾಡ್ತಾ ಇದೀಯಾ? ನಿನ್ನಿಂದ ಒಂದು ದುಡ್ಡು ಕೂಡ ಬಯಸದೆ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಇದೋ ತೆಗೆದುಕೋ ಈ ಹಣವನ್ನು. ಸೋಮು, ನೀನೀಗ ಆಡ್ತಾ ಇರೋ ಮಾತು ಅಪಹಾಸ್ಯ ಅಲ್ಲ ತಾನೇ? ಅಪಹಾಸ್ಯ ಮಾಡಲು ನನ್ನನ್ನು ನೀಚ ವರ್ಗದ ನರಪಿಚಾತಿ ಎಂದು ಭಾವಿಸಿರುವೆಯೇನೋ? ಶಿವು, ನಿನ್ನೆದುರು ನಿಜ ಸಂಗತಿ ಹೇಳುತ್ತೇನೆ ಕೇಳು. ನಿನ್ನಿಂದ ಒಂದು ದುಡ್ಡು ಕೂಡ ಬಯಸದೆ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಅವಳನ್ನು ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಇದೋ ತೆಗೆದುಕೋ ಈ ಹಣವನ್ನು. ಸೋಮು, ನಾನೀಗ ಕನಸು ಕಾಣ್ತಾ ಇಲ್ಲ ತಾನೆ? ನಾನು ಸತ್ಯವಾಗಿಯೂ ಈ ವಿಷಯವನ್ನು ನಿಜವಾಗೂ ಸಂತೋಷವಾಗಿ ಕೇಳ್ತಾ ಇದ್ದೀನಿ ತಾನೆ? ಸತ್ಯವಾಗಿಯೂ ನಿನ್ನ ಕನಸು ನೆನಸಾಗಿದೆ ಶಿವಾನಂದ, ನೆನಸಾಗಿದೆ. ನೀನಿನ್ನು ಕಣ್ಣೀರು ಹಾಕದೆ ಕಿಲು ಕಿಲುನೆ ನಗುತ್ತಾ ನನ್ನ ಆಸೆ ಕೈಗೂಡಿತೆಂದು ಕೂಗಿ ಹೇಳು. ಸೋಮು, ಸೋಮು, ನಿಜವಾಗ್ಲೂ ದೇವರಿದ್ದಾನೆ, ಅಲ್ಲಿದ್ದಾನೆ, ಇಲ್ಲದೇನೆ ಅಂತ ಪೂಜೆ ಮಾಡ್ತಾರಲ್ಲ, ನಿಜವಾದ ದೇವರು ನೀನು ಕಣಪ್ಪ. ನೀನು ನನ್ನ ಸ್ನೇಹಿತನಲ್ಲ, ನನ್ನ ಭಾಗ್ಯದ ದೇವರು, ನನ್ನ ತಂಗಿ ಮತ್ತು ನನ್ನ ಭಾಗ್ಯದ ದೇವರು ಕಣೋ. ಹಾ 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 ಅತಿಯಾದ ಸಂತೋಷ ಅನಾಹುತಕ್ಕೆ ಕಾರಣವಾದರೂ ಆಗಬಹುದು. ಅದರಲ್ಲೇ ನೀನೀಗ ಮನೆಗೆ ಹೋಗಿ ನಿನ್ನ ತಂಗಿ ಹಾಗೂ ನಿನ್ನ ತಂದೆಗೆ ಈ ವಿಷಯವನ್ನು ತಿಳಿಸಿ ಅವರಿಗೂ ನೆಮ್ಮದಿ ನೀಡು. ನಾನು ಕೂಡ ಮನೆಗೆ ಹೋಗಿ ನನ್ನ ತಾಯಿ ಹಾಗೂ ನನ್ನ ಸೋದರ ಮಾವನಿಗೆ ಈ ವಿಷಯವನ್ನು ತಿಳಿಸಿ ನಾನು ಮುಂದಿನ ಕಾರ್ಯ ಕೈಗೂಡುತ್ತೇನೆ. ನಾನಿನ್ನು ಬರುತ್ತೇನೆ. ಹೋಗ್ಬಾರ ಸೋಮು, ನಾನು ಬರ್ತೇನೆ. ನಿಂತ್ಕೊಳ್ರಿ ಇಲ್ಲಿ, ನಿಂತ್ಕೊಳ್ರಿ. ಏನ್ರಿ ದಾರಿ ಮೇಲೆ ನಿಂತ್ಕೊಂಡು ಮಾತಾಡ್ಸೋಂಥದ್ದು ಏನೈತ್ರಿ? ಅಲ್ಲ, ಮನೇಲಿ ಮಾತಾಡೋಣ ಅಂದ್ರೆ ನಿಮ್ಮ ಅಪ್ಪ ಬೇರೆ ಇರ್ತಾರೆ, ಅದಕ್ಕೆ ನಾವು ಇಲ್ಲಿ ಮಾತಾಡ್ಸೋಕೆ ನಿಂತ್ಕೊಳ್ಳಿ ಅಂತಂದ್ರಿ. ನಮ್ಮ ಅಪ್ಪಿದ್ರೇನಾಯ್ತು, ಮಾತಾಡ್ಬೇಕಾಗಿತ್ತು. ಅಯ್ಯಯ್ಯೋ, ನಿಮ್ಮ ಅಪ್ಪನ ಜೊತೆಲಿ ನಿಮ್ಮ ಮನೆ ಬಾಡಿಗೆ ತಗೊಳ್ಳುವಾಗ ಕರಾರಾಗೈತೆ ಕಣ್ರಿ. ಓಹೋ ಹಂಗ ಹಾ. ರೀ, ಹಿಂದೆ ಒಬ್ಬ ಚಾಪ್ಟರ್ ಕಂಡಕ್ಟರ್ ಇದ್ದ ನಮ್ಮ ಮನೇಲಿ ಬಾಡಿಗೆಗೆ. ಹಾ, ಅವನು ಏನಾಗ್ತಿತ್ತು ಏನೋ, ನಾನು ನೋಡಿದ ತಕ್ಷಣ ಒಂದು ಮೂನೆ ಆಡಕ್ ಶುರು ಮಾಡ್ಬಿಡೋನು. ಹೌದೇನು? ಒಂದ್ ಹಾಡು ಹೇಳೋನು. ಹೆಂಗೆ? ಎಂತ ಬಿಸ್ಲಿರ್ಲಿ, ಹಾ. ಎಂತ ಶೆಕೆ ಕಿತ್ತೋಗ್ತಿರ್ಲಿ, ಹಾ, ಅದಕ್ಕೆ ನಮ್ಮಪ್ಪ ನೋಡಿದ್ದೆ, ಮಗನಿ ಇಂತ ಶೆಕೆಲು ನಿನಗೆ ಚಳಿ ಎತ್ಕೊಂಡೈತಲ್ಲ ಅಂತ ಹೇಳಿದ್ದೆ. ಅವನ್ ಸಾಮಾನೆಲ್ಲ ಮನೆಯಿಂದ ಹೊರಗಾಕಿದ್ದೆ
ಕಡೆ ಖಾಲಿ ಮಾಡ್ಬಿಟ್ಟ. ಸರ್ವಾಯ್ತು ಬಿಡ್ರಿ. ಹಾಗಾದ್ರೆ ನಾವು ಏನಾದ್ರು ಹಿಂಗೆ ಮಾಡಿದ್ರೆ ನಮಗೂ ಹಂಗೆ ಮಾಡ್ತಾರೇನ್ರಿ? ಇಲ್ರಿ, ಆ? ಬನ್ನಿ ಮಾಸ್ತರ ಅಂತ ಕರ್ಕೊಂಡು ಹೋಗಿ ಹಾ ಹಾ ಮಣೆ ಹಾಕಿ ಹಾ. ಊಟಕ್ಕೆ ಬಡಿಸ್ತೀವಿ. ಪರವಾಗಿಲ್ಲ, ಎಂಥ ಒಳ್ಳೆ ಜನ ಬಿಡ್ರಿ ನೀವು. ಸಾಕ್ ಸುಮ್ನಿರಿ, ಹಂಗ್ ಮಾಡಕ್ ನಮ್ಗೇನು ಹುಚ್ಚಿಡ್ತೇನ್ರಿ? ನಮ್ಮಂತ ಗಂಡು ಹುಡುಗರು ನಿಮ್ಮನೆಗೆ ಬಾಡಿಗೆ ಬೇಕು ಅಂತ ಯಾಕ್ರಿ ಹುಡಿಕೊಂಡು ಬರ್ತಾರೆ? ಯಾಕೆ ಗೊತ್ತಾ? ಮನೆ ತುಂಬಾ ಚೆನ್ನಾಗಿದೆ ಅಂತ. ಯಾವ ನನ್ನ ಮಗ ಹೇಳದ ಮನೆ ಬಹಳ ಚೆನ್ನಾಗಿದೆ ಅಂತ? ರೀ ಅದೇನು ಮನೇನಾ? ಸುಮ್ಮನೆ ರೇ ಸಾಕು, ಕಂಡಿದ್ದೀನಿ ಕಣ. ಊಟಕ್ಕೆ ಕೂತ್ಕೊಂಡ್ರೆ ಅನ್ನಕ್ಕೆ ಧೂಳು ಬೀಳುತ್ತೆ, ಎದ್ ನಿಂತ್ಕೊಂಡ್ರೆ ಸೂರು ಹೊಡಿತದೆ. ಮನೆ ಅಂತ ಮನೆ ಅಲ್ರಿ, ಇಷ್ಟು ಗೊತ್ತಿದ್ದು ಅದೇ ಮನೆ ಬೇಕು ಅಂತ ಯಾಕಪ್ಪ ಬಂದ್ರಿ? ಅಲ್ಲಿ ನೋಡ್ರಿ ಇರೋದು ಕರಕಟ್ಟು ಪರ್ಫೆಕ್ಟ್ ಕರಕಟ್ಟು. ನಿಜ ಕಣ್ರಿ ರೀ. ಮನೆ ನೋಡಿ ಯಾವ ನನ್ನ ಮಗ ಬರ್ತಾರೇನ್ರಿ? ಮತ್ತೆ? ಮನೆ ಓನರ್ ಮಗಳ್ ನೋಡಿ ಕಣ್ರಿ ಬರೋದು. ಓ, ನೀನೇ ನಮ್ಮ ಮನೆ ಬಾಡಿಗೆಗೆ ಬಂದಿಲ್ಲ, ಇಲ್ಲಿ ಯಾವ ನನ್ನ ಮದುವೆ ಆಗೋ ಅನ್ನೋ ಆಸ್ತಿಗೆ ಬಂದಿದೀಯ ಅಲ್ವಾ? ಹೌದ್ರಿ. ಯಾಕಲೇ ಹೆಂಗೈತೆ ಮೈಗೆ ಮೇಸ್ತಾರ? ಆ? ಒಂದು ಕೊಟ್ಟ ಅಂದ್ರೆ ಲಾರಿ ಕೆಳಗ್ ಸೇರಿರೋ ಮಾರುತಿ ಕಾರದಂಗ ಆಗ್ಬೇಕು ಮಕ. ನನ್ನ ಮದುವೆ ಮಾಡ್ಕೋಬೇಕು ಅಂತ ಹುಚ್ಚಿನಿಂದ ಮನೆ ಬಾಡಿಗೆ ಹಿಡ್ದಿಯನಂತೆ ಮಜ್ನು, ಹಳೆ ಮಜ್ನು. ಆಹಾ, ಪರವಾಗಿಲ್ಲ ಕಣ್ರಿ, ಬಹಳ ಚೆನ್ನಾಗಿ ನಾಟಕ ಚೆನ್ನಾಗ್ ಮಾಡ್ತೀರಾ ನೀವು. ಯಾಕೆ? ಅಲ್ಲ, ಇಷ್ಟೆಲ್ಲ ನೀವು ಇವತ್ತು ಕಿಸ್ತಾಡೋರು ಅವತ್ತು ಎಲ್ಲಿಗೆ ಹೋಗಿತ್ತು ಅಂತ ಏನು? ಬಾಡಿಗೆ ಕೇಳಕ್ಕೆ ಬಂದಿದ್ದೀನ ಪಣಕ್ಕಂತ ಕಣ್ಣು ಹೊಡೆಯೋದು, ಕೆಕ್ಕೆ ಅಂತ ಬಾಯಿ ಕಿಸೋದು, ಅವತ್ ನಡ್ತಲ್ಲ ನಾಟಕ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ? ಅಯ್ಯೋ, ಅದು ನಮ್ಮ ಅಪ್ಪನೇ ಹೇಳಿದ್ದ ಕಣ್ರಿ. ಚೆನ್ನಾಗೈತೆ ಬಿಡು. ಅದು ಏನು ಆಯ್ತು ಗೊತ್ತಾ? ಏನಾಯ್ತು? ನಮ್ಮ ಅಟ್ಟದ ಮೇಲಿನ ರೂಮ್ ನೀವು ಇದೀರಲ್ಲ, ಆ. ಅದು ಖಾಲಿಯಾಗಿ 6 ತಿಂಗಳು ಖಾಲಿ ಬಿದ್ದಿತ್ತು. ಇದು ಏನೋ ನಾವು ಇದಿರೋದು ಒಂದ್ ನಮೂನಿ ಬೂಸ್ ವಾಸನೆ ಬರ್ತಾ ಇತ್ತು. ಆ. ಅದಕ್ಕೆ ನಮ್ಮಪ್ಪ ಯಾವನಾದ್ರೂ ಇಂತ ಕಮಂಗಿ ಬಾಡಿಗೆಗೆ ಬಂದ್ಬಿಟ್ರೆ ಅಲ್ಕಿಸ್ತು ಕಣ್ಣು ಹೊಡೆದು ಮರಳು ಮಾಡು ಮುಗಿಸ್ಬಿಡು ಮಗಳೇ ಅಂದ. ಅದಕ್ಕೆ ಹಂಗ್ ಮಾಡ್ದೆ. ಸುಮ್ನೆ ಹಲ್ಕಿಸ್ತು ಕಣ್ಣು ಹೊಡಿಯಕ್ಕೆ ನಮ್ಮನ್ನೇನು ಅವ್ರು ಅಂತ ತಿಳ್ಕೊಂಡಿದ್ದೀರೇನ್ರಿ? ತಾಯಿ ಹೇಳಿದ್ರು ಅಂದ್ಬಿಟ್ಟು ಕಣ್ಣು ಹೊಡೆಯೋದು, ಅಪ್ಪ ಹೇಳ್ದ ಅಂತ ಬಾಯಿ ಕಿಸೋದು, ಇದೇನ್ರಿ ನಿಮ್ ಲೆಕ್ಕ? ರೇ, ಅಪ್ಪ ಅಮ್ಮ ಹೆಂಗ್ ಹೇಳ್ತಾರ ಹಂಗ್ ಕೇಳೋದು ನಮ್ ಪುಣ್ಯ. ಮದುವೆ ಮಾಡ್ಕೋಬೇಡ ಅಂತಾರಪ್ಪ, ಬೇಡ ಗಂಡನ ಜೊತೆಲಿ ಹೋಗಬೇಡ ಅಂತಾರ, ಬೇಡ ಮಕ್ಕಳು ಆಡೋದು ಬೇಡ ಅಂತಾರಪ್ಪ. ಬೇಡ ಅದೇನದ ಬೇಡ ಬೇಡ ಎಲ್ಲದಕ್ಕೂ ಒಳ್ಳೆ ಸಣ್ಣ ಮಕ್ಕಳಿಗೆ ಬೇಡ ಅಂತೀಯಲ್ಲ. ರೇ, ನಾವು ಮದುವೆನಾದ್ರೂ ಮಾಡ್ಕತ್ತೀವಿ, ಹಾಗೆ ಶರಣಮ್ಮಾಗಿ ಗುಡ್ಡನಾದ್ರೂ ಸೇರ್ಕತ್ತೀವಿ. ಅದನ್ನ ಕಟ್ಕೊಂಡು ನಿಮಗೆ ಯಾಕ್ರಿ? ನೀನ್ ಹೋಗಿ ಶರಣಮ್ಮನಾಗಿ ಗುಡ್ಡಪ್ಪನ ಮೇಲೆ ಕೂತ್ಕಂತೀಯ. ಆದ್ರೆ ನಮ್ಮಂತ ಶರಣಪ್ಪಿಂದ್ರು ಸುಮ್ಮನಿರ್ಬೇಕಲ್ಲ. ಏನು ಮಾಡ್ತೀರಾ? ಪ್ರೇಮ ಅನ್ನೋದನ್ನ ಪಟ್ಟ ಕಟ್ಟಿ, ಪ್ರೀತಿ ಅನ್ನೋದನ್ನ ಜೋಗಳಾಡಿ ತಟ್ಟಟ್ಟಿ ಮಲಗಿಸ್ತೀವಿ. ಮಾಸ್ತರೇ, ಪ್ರೇಮ ಪ್ರೀತಿ ಇದೇನ್ರಿ ಇದು ಹೊಸ ಪದ? ಅಯ್ಯೋ ಮಂಕೆ, ಹಾ? ನಿನಗಿನ್ನೂ ಪ್ರೇಮ ಅನ್ನೋದು ಗೊತ್ತೇ ಇಲ್ವಾ? ಗೊತ್ತಿಲ್ರಿ. ಸ್ಕೂಲ್ಗಾದ್ರೂ ಹೋಗಿದ್ದೇವ್ ಇಲ್ವೋ? ಓ, ಹೋಗಿನಿ. ಯಾಷ್ಟನೇ ಇಸ್ಬಿಲಿ? ನಾನ್ ಸಣ್ಣಕಿ ಇದ್ದಾಗ ಹಾ. ನಮ್ಮವ್ವ ತನ್ನ ತವ್ರ ಮನೇಲಿ ಬಿಟ್ಟಿದ್ಲು ನನ್ನ ಓದಕ್ಕೆ. ಹಾ. ಅಲ್ಲಿ ಸ್ಕೂಲ್ಗೆ ಹೋದ್ರೆ ಆ ಮೇಷ್ಟ್ರುಗಳು ಸರಿಯಾಗಿ ಪಾಠ ಹೇಳ್ಕೊಡ್ತಿದ್ರ. ಶಿವಲೀಲಾ ಹೋಗು ಉಪ್ಪಿನಕಾಯಿ ತಕಂಬ, ಶಿವಲೀಲಾ ಹೋಗು ಮಜ್ಜಿಗೆ ತಗಂಬ ಅಂತ ತರ್ಸಿ ಕುಡ್ದು ನಿದ್ದೆ ಮಾಡ್ತಿದ್ರು. ನಂಗೂ ಬಹಳ ಯಾಕೋ ಬೇಜಾರಾಯ್ತು, ಸುಮ್ ಬಂದ್ಬಿಟ್ಟೆ. ಈ ಸ್ಕೂಲ್ ಸುದ್ದಿನೇ ಬೇಡ ಅಂತ. ಹೋಗ್ಲಿ ಬಿಡು, ನಾವು ಅಂದ್ರೆ ಆ ತರದ ಮಾಸ್ಟರ್ ಅಲ್ಲ ನಾವು. ಮತ್ ಯಾವ ತರ? ತಿನ್ನೋದ್ ತರ್ಸ್ಕೊಂಡು ತಿನ್ಕೊಂಡು, ಕುಡಿಯೋದ್ ತರ್ಸ್ಕೊಂಡು ಕುಡ್ಕೊಂಡು, ಬೀಡಿ ಸೈಕೊಂಡು ನಿದ್ದೆ ಮಾಡೋಂಥ ಕಂತ್ರಿ ಮೇಷ್ಟ್ರಲ್ಲ ನಾವು. ಮತ್ತೆ? ನಿಮ್ಮಂತ ತರುಣಿಯರಿಗೆ ಹಾ. ಪ್ರೇಮದ ಪಾಠ ಕಲಿಸೋ ಮಾಸ್ಟ್ರು. ಮಾಸ್ತರೇ, ಹಂಗಾದ್ರೆ ನಾಳೆಯಿಂದ ಪ್ರೇಮದ ಪಾಠ ನಂಗೂ ಹೇಳ್ಕೊಡ್ತೀಯ ಮಾಸ್ತರ? ಅಯ್ಯೋ ನಿನ್ನ, ನಾಳೆಯಿಂದೇನೋ ಇವತ್ತಿನಿಂದೆ ಅದು ಲೇಟು ಅಂದ್ರೆ ಈಗಲೇ. ನನ್ನ ಹತ್ರ 2 ಪುಸ್ತಕ ಐತೆ, ನಿಂದೊಂದು ಪುಸ್ತಕ ತಕ್ಕಂಬ, 300 ಸೇರ್ಸ್ಕೊಂಡು ಶುರು ಮಾಡ್ಕೊಂಬಿಡೋಣ ಈಗಲಿಂದನೇ. ತಂಗಿಯ ಮಗನೆಂಬ ಮಮಕಾರದಿಂದ ನನಗಿರುವ ಒಬ್ಬಳೇ ಒಬ್ಬ ಮಗಳನ್ನು ಇಲ್ಲಿಯವರೆಗೆ ಕಾದಿಟ್ಟೆ. ಆದರೆ ಹಳಿಯ ದೇವ ಸೋಮಶೇಖರನು ನನ್ನ ಮಗಳನ್ನೇ ತಿರಸ್ಕರಿಸಿ ಇದ್ದೂರಿನ ಒಂದು ಬಡ ಭಿಕ್ಷಕನ ಮಗಳನ್ನು ಮದುವೆಯಾದ. ಅಪಾರ ಸಂಪತ್ತಿನ ಒಡೆಯನಾದ. ತಂಗಿಯ ಮಗನ ಕೈ ಹಿಡಿದು ನನ್ನ ಮಗಳು ಸುಖಭೋಗದಲ್ಲಿ ಸಂತೋಷದಿಂದ ನಲಿಯಲಿ ಎಂಬ ನನ್ನ ಮನಸ್ಸು ಕೊಚ್ಚಿ ಹೋಗುವಂತೆ ಮಾಡಿದ. ಅಳಿಯನ ಮೇಲೆ ಶೇಡು ತೀರಿಸಿಕೊಳ್ಳದೆ ಇರಲಾರೆ. ಈ ಸರ್ಪ ಕಿಡಿ ಕಾರುವ
ಈ ಬೆಂಕಿಯನ್ನೇ ನೊಂದ ಸೋಮಶೇಖರ ಹೆಂಡತಿಯನ್ನು ಹೊಸದಾಗಿ ಕರೆತರಲು ನನ್ನನ್ನು ಕಳುಹಿಸಿದ್ದಾನೆ. ನನ್ನ ತಂಗಿಯನ್ನು ಕರೆದುಕೊಂಡು ಬರ್ತೀನಿ. ಸಮಯ ಸಾಧಿಸಿ ಅಪವಾದ ಹೊರಿಸ್ತೀನಿ. ಸ್ವಲ್ಪ ದಿನದಲ್ಲೇ ಅವಳನ್ನು ಸ್ವರ್ಗಕ್ಕೆ ಕಳುಹಿಸಿ ನನ್ನ ಮಗಳಿಗೆ ಮರುಮಡದಿಯ ಸ್ಥಾನ ಕೊಡಿಸಿ ಸಮಾಧಾನದಿಂದ ನನ್ನ ಮನೆ ಸೇರುತ್ತೇನೆ. ಅಲ್ಲಿಯವರೆಗೆ ತಂಗಿಯ ಮನೆಯಲ್ಲೇ ವಾಸವಾಗಿ ದೇವತೆಯ ಮುಡಿಗೇರಿದ ಕಮಲ ಪುಷ್ಪವನ್ನು ಕಿತ್ತು ಮತ್ತೆ ಕೆಸರಲಾಕಿಯೇ ಈ ಮನಸ್ಸಿಗೆ ಸಮಾಧಾನ. ಸೋಮು, ಸೋದರ ಮಾವನ ಮಗಳೆಂದರೆ ಒಂದು ಉಳವೆಂದು ತಿಳಿದುಕೊಂಡಿರುವೆ ಅಲ್ಲವೇ? ಆ ಕೀಳು ಉಳವೆ ನಿನ್ನ ಕೈ ಹಿಡಿದು ನಿನಗೆ ಚೆನ್ನಾಗಿ ಪಾಠ ಕಲಿಸುವಂತೆ ಮಾಡದಿದ್ದರೆ ನನ್ನ ಹೆಸರು ಸಿದ್ದಾಪುರದ ಸಿದ್ದಪ್ಪನ ಮಗ ಸಿದ್ದರಾಮನೇ ಅಲ್ಲ. ಶಾರದಾ, ಶಾರದಾ, ಏನೇ ಮಾಡ್ತಿದ್ಯಾ ಒಳಗಡೆ? ಬಾರೆ ಹೊರಗೆ. ಬಂದಿರಿ, ಬರ್ತಾ ಇದ್ದೀನಿ. ಅಲ್ವೇ, ಮದುವೆ ಆಗಿ 1 ತಿಂಗಳು ಕೂಡ ಆಗಿಲ್ಲ, ಆಗಲೇ ನೀನು ಮನೆ ಕೆಲಸದಲ್ಲಿ ತೊಡಗಿದರೆ ನಾನೇನು ಹೊರಗಡೆ ನಿಂತು ನಿನ್ನ ಭಾವಚಿತ್ರಕ್ಕೆ ಮುತ್ತು ಕೊಡಲೇನೆ? ಆಹಾ, ಮಡದಿಯ ಮುದ್ದು ಮುಖಕ್ಕೆ ಮುತ್ತು ಕೊಟ್ಟು ಮೈಮರುವ ಸಮಯ ಅಲ್ಲ ರೀ ಇದು. ನೋಡಿ, ನಾನೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಪ್ಪ. ಅಲ್ವೇ, ನಿನ್ನ ಮನೆ ಗೆದ್ದ ಮಹಾದೇವ ನಿನ್ನೆದುರಲ್ಲೇ ನಿಂತಿರುವಾಗ ನೀನೇಕೆ ಆ ಕಲ್ಲು ದೇವರಿಗೆ ಕೈ ಮುಗಿಯಲು ಹೋಗುವೆ? ಈ ನನ್ನ ಮಹಾದೇವನಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಆ ಕೈಲಾಸಪತಿಯಲ್ಲಿ ಕೇಳ್ಕೊಳಕ್ ಹೋಗ್ತಾ ಇದ್ದೀನ್ರಿ. ನಾನು ಬಿಟ್ರಲ್ವೇನೆ ನೀನು ಅಲ್ಲಿ ಹೋಗುವುದು? ತಣ್ಣಗಾಯ್ತು ರೀ. 24 ಗಂಟೆನೂ ಹೆಂಡತಿ ಮುಖ ನೋಡ್ತಾ ಕೂತ್ರೆ ಮುಗಿದೋಯ್ತು ಈ ಸಲ ಪರೀಕ್ಷೆಯಲ್ಲಿ ಪಾಸ್ ಆದಂಗೆ. ಮೊದಲೇನೋ ಶಿಕ್ಷಣದ ಸಲುವಾಗಿ ಅಷ್ಟೇ ವಹಿಸಿ ಪ್ರತಿ ವರ್ಷ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಬಂದೆ. ಆದರೆ ಶಾರದಾ, ನಿನ್ನ ದರ್ಶನದಿಂದ 1 ವರ್ಷ ಶಿಕ್ಷಣ ಮುಗಿಸುವುದೆಂದರೆ ಕಠೋರ ಶಿಕ್ಷೆ ಅನುಭವಿಸಿದಂತಾಗುತ್ತಿದೆಯಲ್ಲೇ. ಅಲ್ಲ ರೀ, ಇಷ್ಟು ಇದ್ಮೇಲೆ ನನ್ನ ಮದುವೆ ಆಗೋದಕ್ಕೆ ಯಾಕೆ ಒಪ್ಪುದ್ರಿ? ಶಾರದಾ, ನೀನು ಹೋಗುವ ಮುನ್ನ ನನ್ನನ್ನು ಸಂತೋಷಗೊಳಿಸಲಾರೆ ಏನೇ? ಏನ್ರಿ ಸಂತೋಷಗೊಳಿಸೋದು ಅಂದ್ರೆ? ಫಸ್ಟ್ ಕ್ಲಾಸಾಗ ಒಂದು ಹಾಡು ಹೇಳೆ. ಅಯ್ಯೋ, ನನಗೆ ಅಷ್ಟು ಚೆನ್ನಾಗಿ ಹಾಡಕ್ ಬರಲ್ಲ. ನೋಡಿ, ನೀವು ಹಾಡಿ, ನಿಮ್ಮ ಜೊತೆ ನಾನು ಹಾಡಿ. ಶಾರದಾ, ಲೇ ಶಾರದಾ, ಅಲ್ವೇ ದೇವಸ್ಥಾನಕ್ಕೆ ಬಾರೆ ಅಂತ ಹೇಳ್ಬಿಟ್ಟು ಹೋದ್ರೆ ಇಲ್ಲಿ ಗಂಡನ ಜೊತೆಲಿ ಹಾಯಾಗಿ ನಲಿತಾ ಹಾಡ್ತಾ ಕುಣಿತಾ ಕಾಲ ಕಳೀತಿದ್ಯೇನೆ. ದೇವಸ್ಥಾನದ ಅಭಿಷೇಕದ ಪಾತ್ರ ಇಟ್ಟು ಬಂದಿದ್ದೀನಿ, ಹೋಗಿ ತಗೊಂಡ್ ಬಾ, ಹೋಗೋ. ಅತ್ತೆ, ಬರ್ತಾ ಇದ್ದೆ ಅತ್ತೆ, ಆದ್ರೆ ಇವರೇ ಬಿಡ್ಲಿಲ್ಲ. ಬೇಗ ಹೋಗಿ ತಗೊಂಡ್ಬರ್ತೀನಿ ಅತ್ತೆ. ಹೊರಡು ಅಂತ್ಯ ಇವನಿಗೆ ಬಡ್ಕೊಂಡೆ. ಇಷ್ಟು ಬೇಗ ಮದುವೆ ಬೇಡ ಕಣೋ ಅಂತ ನನ್ನ ಮಾತು ಎಲ್ಲಪ್ಪ ಕೇಳ್ತೀಯ ನೀನು? ಈಗೇನಾಯ್ತಮ್ಮ? ಏನೂ ಆಗಿಲ್ಲಪ್ಪ. ನೀನು ಹೀಗೆ ಅವಳ ಜೊತೆನಲ್ಲಿ ಹಾಡ್ತಾ ನಲಿತಾ ಕಾಲ ಕಳೀತಾ ಇದ್ರೆ ಪರೀಕ್ಷೆಯಲ್ಲಿ ಅದು ಏನು ಪಾಸ್ ಮಾಡ್ತೀಯೋ ನಾನು ಬೇರೆ ಕಾಣೆ. ನನ್ನ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನನಗೆ ತಿಳಿಯದಮ್ಮ. ಈ ದಿನ ಮಗನು ನೆಲೆಯಲ್ಲಿ ಎಂದು ಪ್ರತಿಯೊಬ್ಬ ತಾಯಿ ಬಯಸುತ್ತಿದ್ದರೆ ನೀ ಮಾತ್ರ ಕಡೆಗಣ್ಣಿನ ವಕ್ರದೃಷ್ಟಿಯನ್ನೇ ಬೀರುತ್ತಿರುವೆಯಲ್ಲಮ್ಮ. ಉತ್ತಮರ ಮಗಳಾಗಿದ್ದರೆ ವಕ್ರದೃಷ್ಟಿ ಬೀರುತ್ತಿರಲಿಲ್ಲಪ್ಪ. ಈ ನಿನ್ನ ತಾಯಿ ತವರು ಮನೆಯ ಬಡತನದಲ್ಲಿ ಬೇಗನೆ ಮದುವೆ ಕಾಣದೆ ಕಂಗಾಲಾದ ಯೌವನದ ಆವೇಗ ತಾಳದೆ ಅದೆಷ್ಟೋ ಗಂಡಸರ ತೋಳ ತೆಕ್ಕೆ ಅಕ್ಕಿಯಾಗಿರುವಳೋ ನಾನು ಕಾಣೆ. ಮಾವ, ಯಾರ ಜೊತೆಯಲ್ಲಿ ಮಾತನಾಡುತ್ತಿರುವೆ ಅನ್ನೋ ಪರಿಜ್ಞಾನವಿದೆಯೇ? ತುತ್ತು ಹಾಕಿದವರ ಮನೆಯಲ್ಲಿ ಮೆತ್ತಗೆ ಮಾತನಾಡದೆ ಮನೆಯ ಮಾಲೀಕನ ಮಡದಿಯನ್ನೇ ಅವಶ್ಯ ಮಾತನಾಡುತ್ತಿರುವೆಯಲ್ಲ. ಪರಿಸ್ಥಿತಿ ಗಂಭೀರವಾಯಿತೋ ಜೋಕೆ? ಸೋಮ, ನಮ್ಮಣ್ಣ ನೀನು ಹಂಗಿನ ತುತ್ತು ತಿನ್ನೋದಕ್ಕೆ ಇಲ್ಲಿ ಬಂದು ನಾಯಿ ಥರ ಬಿದ್ದಿಲ್ಲ ಕಣು. ನಿಮ್ಮ ತಂದೆ ತೀರ್ಕೊಂಡು ದುಃಖದಲ್ಲಿ ಧೈರ್ಯ ಹೇಳೋದಕ್ಕೋಸ್ಕರ ದೇವ್ರ ಹಾಗೆ ನಮ್ಮ ಮನೇಲಿ ಬಂದು ನಿಂತಿದ್ದಾನೆ ಕಣು. ದೇವ್ರ ಹಾಗೆ ಬಂದಿದ್ದಾನೆ. ಧೈರ್ಯ ಹೇಳಲು ಬಂದವನಿಗೆ ಮನಮುರಕತನ ಮಾಡಬಾರದೆಂದು ನಿಮ್ಮಣ್ಣನಿಗೆ ಮೊದಲು ತಿಳಿಸಮ್ಮ. ಕಂಡದ್ದನ್ನ ಕಂಡಂಗಾಡಿದರೆ ಕೆಂಡದಂತ ಕೋಪವಂತೆ. ಹೆಂಡತಿಯ ಕೈಗೊಂಬೆಯಾದ ಈ ನಿನ್ನ ಮಗನಿಗೆ ನನ್ನ ಮಾತಿನ ಅರ್ಥ ಅದು ಹೇಗೆ ತಿಳಿಯುತ್ತದಪ್ಪ? ಒಂದು ದಿನ ಈ ಹೆಣ್ಣಿನಿಂದಲೇ ನಂದನವನದಂತಿರುವ ಈ ನಿನ್ನ ಮನೆ ನಾಯಿ ತಿರುಗಾಡುವ ನರಕವಾಗುತ್ತದೆ ಎಂಬುದು ನಿನ್ನ ಜ್ಞಾಪಕದಲ್ಲಿರಲಿ. ಹೆತ್ತ ತಾಯಿಯನ್ನು ಒಂದು ಮಾತು ಕೂಡ ಕೇಳದೆ ಅವಳನ್ನ ಕೈ ಹಿಡಿದು ಮನೆ ಕರ್ಕೊಂಡು ಬಂದಿದೆಯಲ್ಲ. ಹಿರಿಯರು ಕಿರಿಯರೆಂಬ ಹೆದರಿಕೆ ಸ್ವಲ್ಪನಾದ್ರೂ ಇದೆಯೇನೋ ನಿನಗೆ? ಈ ಮನೆಯಲ್ಲಿ ಯಾರು ಹಿರಿಯರು ಯಾರು ಕಿರಿಯರು ಅನ್ನೋ ಪರಿಜ್ಞಾನ ನನಗೂ ತಿಳಿದಿದೆಯಮ್ಮ. ನನ್ನನ್ನು ಎತ್ತ ತಪ್ಪಿಗೆ ನೀನೊಬ್ಬಳು ಹಿರಿಯಳು, ಆದರೆ ಈ ಮಾವನ್ಯಾರಮ್ಮ ನಮಗೆ ಸಂಬಂಧ. ಮಗಳನ್ನು ಕೊಟ್ಟಿದ್ದರೆ ನಾನು ನಿನಗೆ ಸಂಬಂಧಿಕನಾಗುತ್ತಿದ್ದೇನಪ್ಪ. ಆದರೆ ಏನು ಮಾಡುವುದು, ನಿನಗಾಗಿಯೇ ಕಾದಿಟ್ಟ ನನ್ನ ಏಕೈಕ ಪುತ್ರಿಯ ಕಣ್ಣಲ್ಲಿ ಮಣ್ಣು ಹಾಕಿ ಒಂದು ಬೀದಿಯ ಬಿಕಾರಿಯನ್ನು ಕರೆತಂದು ನನ್ನ ಮಗಳ ಬಾಳನ್ನು ಗೋಳಿನ ಕಥೆಯನ್ನಾಗಿ ಮಾಡಿದ್ದೀಯಲ್ಲ, ಆ ಕಿಚ್ಚಿಗಾಗಿ ಒದರುತ್ತಿದ್ದೇನಪ್ಪ.
ದೊಡ್ಡ ಮಾನವಂತರ ಮಗಳು ನಿನ್ನ ಮಗಳು ಕಲಿಯುವ ಕುಂಟು ನೆಪದಲ್ಲಿ ಪಡ್ಡ ಹುಡುಗರ ಜೊತೆ ಚೆಲ್ಲಾಟವಾಡಿ ಚಕ್ಕಂದವಾಡಿ ಅದಗೆಟ್ಟಿ ನಿಂತಿರುವ ನಿನ್ನ ಮಗಳನ್ನ ನನ್ನ ಕೊರಳಿಗೆ ಕಟ್ಟಿ ಮೋಜು ಮಾಡಬೇಕೆಂದು ಭಾವಿಸಿರುವೆಯ ಮಾವ. ಸೋಮು, ತಂಗಿಯ ಮಗನೆಂದು ತಾಳಿಕೊಂಡರೆ ನಿನ್ನ ಕೂವಾಕ ಮಾತಿನ ಗುಡಿಗೆ ಅತಿಯಾಗುತ್ತಿದೆ. ತಿಳಿ ಹೇಳಿ ಅಳಿಯನಿಗೆ 4 ಹಿತದ ಮಾತುಗಳನ್ನು ಹೇಳಿ ನಿನ್ನ ತಂದೆ ನಿನ್ನ ಹೆಸರಿಗೆ ಬಿಟ್ಟು ಹೋದ ಈ ಅಪಾರ ಆಸ್ತಿಯನ್ನು ಶಿಸ್ತುವಿನಿಂದ ಸದುಪಯೋಗಪಡಿಸಿಕೋ ಸೋಮು ಎಂದು ತಿಳಿಸಿ ಹೇಳಿದರೆ ನನಗೆ ಈ ರೀತಿ ಮಾತನಾಡುವೆಯಾ? ಬರ್ತೀನಿ. ನಾನೇನು ಮನೆ ಮಠವಿಲ್ಲದ ಸನ್ಯಾಸಿ ಎಂದು ತಿಳಿದಿರುವೆಯಾ ಮೂರ್ಖ? ಅಯ್ಯೋ, ಈಗಲಾದ ಸಮಾಧಾನವಾಯ್ತೇನೋ ಸೋಮು? ಮನ ಬಂದಂತೆ ಮಾತಾಡಿ ನಮ್ಮ ಅಣ್ಣನ ಹೊರಗೆ ಹಾಕಿದೆಯಲ್ಲೋ. ನಾಳೆ ನೀನ್ ತಾಯಿಯನ್ನು ಕೂಡ ಹೊರ ಹಾಕೋದಕ್ಕೆ ಹೇಸೋದಿಲ್ಲ ಕಣೋ. ನಿನಗೆ ಸಂಪತ್ತಿನ ಸೊಕ್ಕು ಬಂದಿದೆ ಕಣೋ, ಸೊಕ್ಕು. ನನ್ನ ತಂದೆ ಬದುಕಿದ್ದಾಗ ಬೃಂದಾವನದಂತೆ ಬೆಳಗಿದ ಈ ನನ್ನ ಮನೆ ರಣಭೂಮಿಯ ಕುರುಕ್ಷೇತ್ರದಂತಾಗಿದೆಯಲ್ಲ. ವಿಧವೆಯಾದ ನನ್ನ ತಾಯಿ ಶಾಂತಮೂರ್ತಿಯಾಗಿ ಮಗನ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರಿಸದೆ ತನ್ನ ಅಣ್ಣನ ತಾಳಕ್ಕೆ ಕುಣಿತಿದ್ದಾಳಲ್ಲ. ಸದಾ ಕೆಂಡದಂತೆ ಕಲಿಯುವ ಹುಡುಗ ನಾನಾದರೂ ಶಾರದೆಯನ್ನು ಮದುವೆ ಮಾಡಿಕೊಂಡು ಅವಳಿಗೆ ದೊಡ್ಡ ಕುತ್ತು ತಂದೊಡ್ಡಿದ್ದನಲ್ಲ. ಇನ್ನು 3-4 ತಿಂಗಳು ಪರೀಕ್ಷೆಗೆಂದು ನಾನು ಬೆಂಗಳೂರಿಗೆ ಹೋದರೆ ನಾನು ಬರುವವರೆಗೆ ನನ್ನ ಶಾರದೆಯ ಗತಿ ಛೇ, ಕೇವಲ 3-4 ತಿಂಗಳು ತಾನೆ. ನನ್ನ ಶಾರದೆಗೆ ಹೋಗುವಾಗ ಸಾಕಷ್ಟು ಧೈರ್ಯ ಹೇಳಿ ಹೋದರೆ ಆಯಿತು. ಅತ್ತೆ ಅತ್ತೆ ತಗೊಳ್ಳಿ ಅತ್ತೆ, ಅಭಿಷೇಕದ ಪಾತ್ರೆ. ಎಷ್ಟು ಬೇಗ ಬಂದ್ಬಿಟ್ಟಿದೆಯಲ್ಲೇ? ಓಹೋ, ಗಂಡನ ಮುಖ ಕಾಣಬೇಕು ಅಂತ ಇಷ್ಟು ಬೇಗ ಓಡ್ ಬಂದ್ಯಾ? ಹಾಗೇನಿಲ್ಲ ಅತ್ತೆ, ಪೂಜೆ ಮುಗಿದ ತಕ್ಷಣ ಬಂದ್ಬಿಟ್ಟೆ. ಏಕೆ, ನನ್ನಿಂದ ತಪ್ಪಾಯ್ತಾ ಅತ್ತೆ? ಇಲ್ಲಮ್ಮ, ನಿನ್ನಿಂದ ಯಾವತ್ತೂ ತಪ್ಪಾಗೋದಕ್ಕೆ ಸಾಧ್ಯನೇನಮ್ಮ. ಮನೆಗೆ ಬಂದ ಕೂಡಲೇ ನಮ್ಮ ಅಣ್ಣನ ಹೊರಗಡೆ ಹಾಕಿದೆಯಲ್ಲ. ನಿನ್ನ ಬಣ್ಣದ ಮಾತು, ಮುದ್ದಾದ ಮುಖಕ್ಕೆ ಮನಸೋತು ನಿನ್ನ ಗಂಡನ ಕಣ್ಣಲ್ಲಿ ನಾವೆಲ್ಲ ಒಂದು ತಿಗಣೆಗಳಾಗಿದ್ದೀವಮ್ಮ, ತಿಗಣೆಗಳು. ಹಾಗನ್ಬೇಡಿ ಅತ್ತೆ, ನಾನು ಈ ಮನೆ ಬೆಳಗಲು ಬಂದಿದ್ದೀನಿ ವಿನಃ ಒಡೆಯಲು ಬಂದಿಲ್ಲಮ್ಮ. ನೀವು ಹೇಳಿದ ಮಾತಿಗೆ ಪ್ರತಿ ಮಾತು ಆಡದೆ ನೀವು ವಿಷ ಕೊಟ್ಟರು ಅಮೃತ ಅಂತ ಕುಡಿತೀನಿ. ದಯವಿಟ್ಟು ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ ಅತ್ತೆ. ಇಷ್ಟು ಮಾತಾಡೋ ಮಾತಿನ ಮಲ್ಲಿ ಗಂಡನಿಗೆ ಬುದ್ಧಿ ಹೇಳಿ ಹೆತ್ತ ತಾಯಿಗೆ ಎದಾಡಬಾರ್ದು ಅಂತ ಹೇಳೋದಕ್ಕೆ ಆಗ್ಲಿಲ್ವೇನೆ? ಅದೇ, ನನಗೆ ಗಂಡನಿಗೆ ಬುದ್ಧಿ ಹೇಳೋಷ್ಟು ಧೈರ್ಯವಂತಲು ನಾನಲ್ಲಮ್ಮ. ಅದು ಅಲ್ಲದೆ ಅವರು ಯಾರ ಮೇಲೂ ಅನ್ಯಾಯವಾಗಿ ಮಾತಾಡೋದಿಲ್ಲ. ಏನೋ ತಂದೆ ಸತಿಯ ದುಃಖದಲ್ಲಿ ಎಲ್ಲರ ಮೇಲೂ ಸಿಡುತ್ತಾರೆ. ಹೆತ್ತ ತಾಯಾದ ನೀವೇ ಮಗನ ಮಾತಿಗೆ ಇಷ್ಟೊಂದು ನೊಂದ್ಕೋಬೇಕೆ ಅತ್ತೆ? ಏಯ್, ಈ ಹೇಮರೆಡ್ಡಿ ಮಲ್ಲಮ್ಮನ ಮಾತು ನನಗೆ ಬೇಕಾಗಿಲ್ಲ ಕಣೆ. ನಮ್ಮ ಅಣ್ಣನ ಮಗಳೇ ನನ್ನ ಮಗನಿಗೆ ತಂದ್ಕೋಬೇಕು ಅಂತ ಕೈ ಮೇಲೆ ಕೈ ಹಾಕಿ ನನಗೆ ವಚನ ತಗೊಟ್ಟಿದ್ದ ನಮ್ಮ ಅಣ್ಣ. ಅಂದಮೇಲೆ ನನಗೆ ಒಪ್ಪದೆ ಆಗಿರೋ ಸೊಸೆ ನೀನು ಈ ಮನೆಗೆ ಬಂದಿದ್ಯಾ ಅಂದಮೇಲೆ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೇನೆ ನಿನಗೆ ಒಳಿತು. ಇಲ್ಲ ಅಂದರೆ ಅತ್ತೆ, ನಿಮಗೆ ಬೇಡವಾದ ಸೊಸೆ ನಾನಾಗಿರ್ಬೋದು, ಆದರೆ ನೀವು ಮಾತ್ರ ನನ್ನ ಅಕ್ಕರೆ ಅತ್ತೆ ಎಂಬುದನ್ನು ಮಾತ್ರ ಮರೆಯೋದಿಲ್ಲ. ಅದೇ, ನಾನು ತಂದೆ ತಾಯಿ ಇಲ್ಲದ ಪರದೇಶಿ ಹೆಣ್ಣು. ನನ್ನಣ್ಣ ತುಂಬ ಕಷ್ಟ ಮಾಡಿ ಪಟ್ಟು ನನ್ನನ್ನು ಮದುವೆ ಮಾಡಿದನತ್ತೆ. ನೋಡಿ, ನೀವು ಸೊಸೆ ಅನ್ನೋ ಸಿಟ್ಟಿನಿಂದ ನನ್ನ ಸುಟ್ಟು ಹಾಕಬೇಡಿ. ಮಗಳು ಅಂತ ತಿಳಿದು ನನಗೆ ಈ ಮನೆಯಲ್ಲಿ ಬಾಳೋದಕ್ಕೆ ಸ್ಥಳ ಕೊಡಿ ಅತ್ತೆ. ಅತ್ತೆ ಅತ್ತೆ ಶಾರದಾ, ಯಾಕೆ ಹೇಳ್ತಾ ಇದ್ದೀಯಾ? ಇನ್ನೇನ್ರಿ ಮಾಡೋದು, ಇಷ್ಟು ದಿನ ನಿಮ್ಮೊಡನೆ ಆಡಿ ಪಾಡಿ ಸಂತೋಷವಾಗಿದ್ದೆ. ಇವತ್ತು ನಿಮ್ಮಿಂದ ದೂರ ಆಗ್ತಿದ್ದೀನಲ್ಲ ಅಂತ ಕಣ್ಣಲ್ಲಿ ನೀರು ಬಂತಷ್ಟೇ. ನೋಡಿ, ಈ ಸೂಟ್ಕೇಸ್ ತಗೊಳ್ಳಿ. ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಪಾಸಾಗಿ ಅತ್ತೆ ಬಂದ್ಬಿಡ್ತಾರೆ. ಅವರು ಆಶೀರ್ವಾದ ಪಡೆದು ಹೋಗ್ರಂತೆ. ಸ್ವಲ್ಪ ತಾಳಿ. ಅಮ್ಮ ಎಲ್ಲಿ ಹೋಗಿದ್ದಾಳೆ? ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದೋ ಬರ್ತಾ ಇದ್ದಾರೆ ನೋಡಿ. ಸೋಮು, ಬಾಪ ಇಲ್ಲಿ. ಅಮ್ಮ, ಪರೀಕ್ಷೆಯಲ್ಲಿ ಪೇಪರ್ ಬರೆಯುವಾಗ ಶಾರದನ್ ನೆನೆಸ್ಕೊಂಡು ಮರ್ತು ಓಡ್ ಬಂದ್ಬಿಟ್ಟಿಯಾ? ಜೋಪಾನ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ಕೊಂಡು ಬರಬೇಕು, ಗೊತ್ತಾಯ್ತಾ? ಆಯ್ತಮ್ಮ. ಶಾರದಾ, ಅಣ್ಣ, ಶಾರದಾ, ಅಣ್ಣ, ಅಗಾಧವಾಗೋಯ್ತಮ್ಮ. ಏನಾಯ್ತಣ್ಣ? ಎಲ್ಲ ಹಾಳಾಗೋಯ್ತಮ್ಮ. ಏನಾಯ್ತು ಹೇಳಣ್ಣ, ಯಾಕಣ್ಣ ಇಷ್ಟು ಗಾಬರಿ ಆಗಿದೆಯಾ? ಅಪ್ಪನಿಗೆ ದಮ್ಮೆ ಹೆಚ್ಚಾಗಿ ಬೇಗ ನನ್ನ ಮಗಳ ಮುಖ ತೋರಿಸುವಂತ ಜೋರಾಗಿ ಕಿರ್ಚ್ಕೊತಾ ಇದ್ದಾರಮ್ಮ. ಅತ್ತೆ, ನಮ್ಮ ಅಣ್ಣನ ಮಾತು ಕೇಳಿದ್ರ ಅತ್ತೆ? ಅತ್ತೆ, ನಮ್ಮಪ್ಪ ಸಾವು ಬದುಕಿನಲ್ಲಿ ಹೆಣಗಾಡ್ತಿದ್ದಾರತ್ತೆ. ನಮ್ಮಪ್ಪ ನೋಡೋದಕ್ಕೆ ಕಳಿಸ್ಕೊಡಿ ಅತ್ತೆ. ಇಲ್ಲಿ ತನಕ ಗಂಡನ ಸೇವೆ ಮಾಡಿ ಕಳ್ಸಿದ್ದಾಯ್ತು, ಈಗ ಅಪ್ಪನ ಸೇವೆ ಮಾಡೋದಕ್ಕೆ ಹೋಗ್ತಿದ್ಯೇನೆ? ನೀನ್ ಅಲ್ಲಿಗೆ ಹೋದ್ರೆ ನನ್ನ ಸೇವೆ ಮಾಡೋರು ಯಾರೇ? ಗಯ್ಯಾಳಿ. ಅಮ್ಮ, ದಯವಿಟ್ಟಾಗನ್ಬೇಡಿ. ನಮ್ಮಪ್ಪ ಇವಳ ಮುಖ ನೋಡ್ಬೇಕು ಅಂತ ಕಾತರಿಸ್ತಾ ಸಾಯುತ್ತಾ ಒದ್ದಾಡ್ತಾ ಇದ್ದಾರೆ. ಇವ್ರ ಮುಖ ತೋರಿಸ್ಲಿಲ್ಲ ಅಂದ್ರೆ ಪ್ರಾಣ ಬಿಟ್ಟು ಬಿಡ್ತಾರಮ್ಮ. ಅಮ್ಮ, ಅತ್ತೆ, ಆಮೇಲೆ ಬೇಕಾದ್ರೆ
ನೀವು ವಿಷ ಕೊಟ್ಟರು ಸಹ ನಾನು ಕಣ್ಣು ಮುಚ್ಕೊಂಡು ಕುಡಿತೀನತ್ತೆ. ಈ ಸಮಯದಲ್ಲಿ ನನ್ನ ಕಳಿಸ್ಕೊಡಿ ಅತ್ತೆ. ಇದು ನಿಮ್ಮ ಕಾಲು ಹಿಡಿದು ಬೇಡ್ಕೋತೀನಿ ಅತ್ತೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಅತ್ತೆ, ಒಂದೇ ದಿವಸ ಕರ್ಕೊಂಡ್ಬಂದ್ಬಿಡ್ತೀನಿ ಅತ್ತೆ. ನೋಡು ಶಿವಾನಂದ, ಅಡಿಗೆ ಎಲ್ಲ ಮಾಡಿಟ್ಟಿದ್ದಲ್ಲ ನಿನ್ ತಂಗಿ, ಅದನ್ನ ಕೇಳು. ಅತ್ತೆ ಎಲ್ಲ ಮಾಡಿಟ್ಟಿದ್ದೀನಿ ಅತ್ತೆ, ಇವತ್ತೊಂದಿನ ಬಡಿಸ್ಕೊಂಬ. ಆಹಾ, ಇವತ್ತೊಂದಿನ ಮಾತ್ರ ನೋಡು, ಸರಿ ಇಲ್ಲಾದ್ರೂ ಹಾಳಾಗಿ ಹೋಗಿ. ನಮ್ಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅತ್ತೆ. ಹೊರಡಿ. ತಂಗಿ ಬರವ, ಬೇಗ ನಡಿಯೋಣ. ಬೇಗ ಹೊತ್ತಾಗುತ್ತೆ, ಬರ ಹೋಗೋಣ. ಬಾ ಬಾ ಬಾ. ಅಂತೂ ಪೀಡೆ ತೊಲಗಿಸಿ ನನ್ನನ್ನು ತೀವ್ರ ಬರಲು ತಿಳಿಸಿದ ಆ ನನ್ನ ತಂಗಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಆ ಚೆನ್ನು ಮಾದೇಶ್ವರ. ಅಂದು ನರವಿಲ್ಲದ ನಾಲಿಗೆಯಲ್ಲಿ ಮನಬಂದಂತೆ ಮಾತನಾಡಿ ನನ್ನನ್ನು ತುಚ್ಛನಾಗಿ ಮಾಡಿದ ಸೋಮಶೇಖರನ ಸಂಸಾರವನ್ನು ನನ್ನ ಸೇಡಿನ ಸುರಂಗದಿಂದ ಕಿಡಿಕಾರಿ ಪುಡಿ ಮಾಡಿದ್ದರೇನೆ ನನ್ನ ಮನಸ್ಸಿಗೆ ಸಮಾಧಾನ. ಆ ದಿನ ಎದುರುತ್ತರ ಕೊಟ್ಟಾಕ್ಷಣವೇ ಅವನ ಪ್ರಾಣವನ್ನು ತೆಗೆಯುತ್ತಿದ್ದೆ. ಆದರೆ ಆತನ ಹೆಸರಲ್ಲಿರುವ ಅಪಾರ ಆಸ್ತಿಯನ್ನು ಆಕ್ರಮಿಸುವ ಅಂಜಿಕೆಯಿಂದ ಸಾಮೋಪಾಯ ಉಪಯೋಗಿಸಿದೆ. ಬಾ ಸೋಮಶೇಖರ, ನೀನು ಇನ್ನು 3 ತಿಂಗಳು ಮುಗಿಸಿ ಬರುವಷ್ಟರಲ್ಲಿ ನಿನ್ನ ಮಡದಿಗೆ ಮರಣವನ್ನು ತಂದೊಡ್ಡಿ ನನ್ನ ಮೆಚ್ಚಿನ ಮಗಳನ್ನು ನಿನ್ನ ಕೊರಳಿಗೆ ಕಟ್ಟದಿದ್ದರೆ ನನ್ನ ಹೆಸರು ಸಿದ್ದರಾಮನೇ ಅಲ್ಲ ಅಂತ ತಿಳಿ. ಶಕುಂತಲಾ, ಶಕುಂತಲಾ. ಅಣ್ಣ ಅಣ್ಣ, ಪತ್ರ ಬರೆದು ಎಷ್ಟು ದಿವಸ ಆಯ್ತಣ್ಣ? ಅದಕ್ಕೆ ನಿನ್ನ ಕಳಿಸ್ಲಿಲ್ವೋ ಏನು? ನಿನ್ನ ಅತ್ತಿಗೆಯ ಮಾತಿಗೆ ಮರುಳಾಗಿ ಮನೆ ಹಿಡಿಯುವ ಮೂರ್ಖತನವಲ್ಲಮ್ಮ. ನಾನು ನಿನಗಾಗಿಯೇ ಬದುಕಿದೆ. ನಾನು ನಮ್ಮ ಕಾರ್ಯ ಸಿದ್ಧಿಯಾಗುವವರೆಗೆ ಮಕ್ಕಳು ಮಡದಿ ಎಂಬ ಮೋಹವನ್ನು ಬಹುದೂರ ತೊರೆದು ಬಿಟ್ಟು ಬಂದಿದ್ದೇನೆ. ಅದಿರಲಿ, ಅಂತೂ ನಿನ್ನ ಮಗನನ್ನು ಬೆಂಗಳೂರಿಗೆ ಕಳುಹಿಸಿದ್ದೇನು? ಕಳಿಸಿ ಇಂದಿಗೆ 3 ದಿನ ಆಯ್ತು. ನಿನ್ನ ಮುದ್ದಿನ ಸೊಸೆಯಲ್ಲಿ ಕಾಣುತ್ತಾನೆ ಇಲ್ವಲ್ಲ? ಅವ್ರ ತಂದೆಗೆ ತುಂಬಾ ಸೀರಿಯಸ್ ಅಂತ ಅವಳ ಅಣ್ಣ ಬಂದು ಕರ್ಕೊಂಡು ಹೋಗಿದ್ದಾನೆ. ಒಂದೇ ಸಮ ಒದ್ದಾಡಿ ಬಿದ್ದಾಡಿ ಕೇಳಿದ್ರು, ಹಾಳಾಗೋಗ್ಲಿ ಅಂತ ಕಳಿಸ್ತೆ ಅತ್ಲಗೆ. ಬಾರದಿರುವುದೇ ಒಳ್ಳೆಯದೇ ಆಯಿತು. ನಮ್ಮಿಬ್ಬರ ಗುಪ್ತ ಸಮಾಲೋಚನೆಗೆ ಇದು ಸುಸಮಯ. ಅದಕ್ಕಾಗಿಯೇ ಬೇಗ ನೀನು ನಿನ್ನ ಕಾರ್ಯದಲ್ಲಿ ಮಗ್ನನಾದರೆ ನಾನು ನೀನು ನನ್ನ ಮಗಳು ಬಲು ಸುಖದಿಂದ ಸಾಗ್ಬೋದಣ್ಣ. ಈ ಮನೆಗೆ ಸಂಪತ್ತಿನ ಸುಪ್ಪತ್ತಿಗೆ ಎಲ್ಲಿ? ಈಗ ನಿಮ್ಮ ಖರ್ಚಿಗಾಗಿ ಎಷ್ಟು ಹಣ ಕೊಟ್ಟು ಹೋಗಿದ್ದಾನೆ? 5,000 ರೂಪಾಯಿ ಮುಂಗಡ ಹಣ ಹಾಗೂ ಕೊಟ್ಟು ಹೋಗಿದ್ದಾನೆ. ಚೆಕ್ಕು ಬೇರೆ ಕೊಟ್ಟು ಹೋಗಿದ್ದಾನೆ. ಓಹೋ, ಅದು ತನ್ನ ಹೆಂಡತಿಯನ್ನು ನಿನ್ನ ಕೈಯಲ್ಲಿ ಇಟ್ಟು ಹೋಗಿದ್ದೇನೆಂದು ಇಷ್ಟು ಉಪಕಾರ ಮಾಡಿದ್ದಾನೆ. ಇರದಿದ್ದರೆ 500 ಕೂಡ ಕೊಡಲಾರದ ಪಾಪಿಯಮ್ಮ ಅವನು. ಕೈಡು ಧರ್ಮಪತ್ನಿ ಹೆಸರಿಗೆ 1 ಕಾಸು ಇಡಲಾರ್ದ ಅದನ್ನ ದರಿದ್ರ ಗಂಡ ಎಲ್ಲದನ್ನು ಅವನ ಹೆಸರಿಗೆ ಬರೆದು ಸತ್ತಿದ್ದಾನೆ. ನಿನ್ನ ಈ ನರಕವನ್ನು ಸ್ವರ್ಗವನಾಗಿಯೇ ಮಾಡಲು ಈ ಸಿದ್ದರಾಮ ಸಿದ್ಧನಾಗಿಯೇ ಬಂದಿರುವಾಗ ನೀನೇಕೆ ಇನ್ನು ಚಿಂತೆ ಮಾಡುವೆ? ನಾನು ಹೇಳುವ ಕೆಲಸವು ಮಾತ್ರ ಇನ್ನು ನಿನಗಿರಲಿ. ಕೇಳದಿದ್ರೆ ಅಂದೆ ನನ್ನ ಕತ್ತು ಹಿಸ್ಕಿ ಸಾಯಿಸ್ಬಿಡಣ್ಣ. ಈ ಎಲ್ಲ ಸಂಪತ್ತು ನನ್ನದಾಗಂತೆ ಮಾಡಬೇಕು. 1 ಬಿಡಿ ಗಾಸ್ ಕೂಡ ಆ ಸೋಮಶೇಖರ ಹೆಸರಿಗೆ ಹೋಗ್ಕೂಡ್ದು. ಮೊದಲು ಹಸಿದು ಬಂದ ನನ್ನ ಹೊಟ್ಟೆಗೆ ಊಟ ಬಡಿಸು, ನಂತರ ಮುಂದಿನ ವಿಚಾರ ಮಾತಾಡೋಣ. ಅತ್ತೆ ಅತ್ತೆ, ದಯವಿಟ್ಟು ಸಹಾಯ ಮಾಡಿ ಅತ್ತೆ. ಅಪ್ಪನವರು ಸಾವು ಬದುಕಿನ ಜೊತೆ ಒದ್ದಾಡ್ತಾ ಇದ್ದಾರೆ. ಅವ್ರ ಸಂಕಟ ನೋಡೋಕ್ಕಾಗ್ತಾ ಇಲ್ಲ. ಈಗ ಆಪರೇಷನ್ ಮಾಡಬೇಕು ಅಂದರೆ ಹಣ ಅವಶ್ಯಕ. ಅದಕ್ಕೆ ಶಾರದಾ ಒಂದು ಚೀಟಿ ಕೊಟ್ಟಿದ್ದಾಳೆ, ದಯವಿಟ್ಟು ತಗೊಳ್ಳಿ ಅತ್ತೆ. ಹಣ ಅಂತೆ ಕೊಡಿ ಅತ್ತೆ. ಅಲ್ಲಪ್ಪ, ನಿನ್ನ ತಂಗಿ ಬೆವರು ಸುರಿಸಿ ಗಂಟೆ ಇಲ್ಲಿ ಕಟ್ಟಿಟ್ಟು ಹೋಗಿದ್ದಾಳೇನು? ನಿನ್ನ ಕೇಳಿದಾಗಲ ಹಣ ಕೊಡೋದಿಕ್ಕೆ? ಅತ್ತೆ, ಈಗ ನೀವು ಹಣ ಕೊಟ್ಟು ಸಹಾಯನ ಜನ್ಮದಲ್ಲೂ ಮರೆಯಲ್ಲ ಅತ್ತೆ. ನೀವು ಕೊಟ್ಟರೆ ನಮ್ಮ ತಂದೆ ಒಬ್ರು ಉಳ್ಕೊಂಡ್ರೆ ಮುಂದೆ ನಾನು ತೀರ್ಪೇನಾದರೂ ಮಾಡಿ ನಿಮ್ಮ ಸಾಲ ತೀರಿಸ್ತೇನೆ ಅತ್ತೆ. ದಯವಿಟ್ಟು ಹಣ ಕೊಡಿಯತ್ತೆ, ಇಲ್ಲ ಅಂತ ಹೇಳ್ಬೇಡಿ ಅತ್ತೆ. ನೋಡು, ನೀನು ಹೀಗೆಲ್ಲ ಕೈ ಕಾಲು ಹಿಡಿದ್ರೆ ನಾನು ಎಲ್ಲಿಂದ ಹಣ ತರಲಿ? ಅತ್ತೆ ಇಲ್ಲ ಅನ್ಬೇಡಿ ಅತ್ತೆ, ಅತ್ತೆ ಇಲ್ಲ ಅನ್ಬೇಡಿ ಅತ್ತೆ, ನಿಮ್ಮ ಕಾಲು ಬಿದ್ದು ಬೇಡ್ತೀನಿ ಅತ್ತೆ. ದಯವಿಟ್ಟು ಕೊಡಿ ಅತ್ತೆ, ದಯವಿಟ್ಟು ಕೊಡಿ. ಶಕುಂತಲ ಸೊಸೆಯ ಮೇಲಿನ ಸಿಟ್ಟಿನಿಂದ ಪಾಪ ಶಿವಾನಂದನಿಗೆ ಈಗೆಲ್ಲ ಮಾತನಾಡಬೇಡ. ಶಿವಾನಂದನ ಮುಖ ನೋಡಿ ಆದರೂ ಹಣವಿದ್ದರೆ ಕೊಟ್ಟು ಅವನ ತಂದೆಯನ್ನು ಉಳಿಸಿಕೊಡು. ಮಾಡಿದ ಉಪಕಾರನ ಸ್ಮರಿಸೋ ಜನ ಅಲ್ಲಣ್ಣ ಇವರು. ಹಾಗನ್ಬೇಡಿ ಅತ್ತೆ, ಹೆಜ್ಜೆ ಹೆಜ್ಜೆಗೂ ನಿಮ್ಮ ಉಪಕಾರ ಸ್ಮರಿಸಿ ಊಟ ಮಾಡ್ತಾ ಇದ್ದೀನಿ. ದಯವಿಟ್ಟು ಮೊದಲು ಹಣ ಕೊಡಿ ಅತ್ತೆ, ಮೊದಲು ಹಣ ಕೊಡಿ ಅತ್ತೆ. ಹಣನ ತೆಗೆದುಕೊಂಡು ಹೋಗು. ಅತ್ತೆ ಬರ್ತೀನತ್ತೆ, ಬರ್ತೀನತ್ತೆ. ಬಾರಿ ಒಳ್ಳೇದು. ಮಗಳ ಶಿವಲೀಲ, ಮಗಳ ಓ ಏನಾಯಪ್ಪ, ಊಟ ಮಾಡಿದೇನವ? ಎಲ್ಲಿ ಊಟನಾಯಪ್ಪ? ಅಯ್ಯೋ, ಎಲ್ಲ ಅನ್ನ ತಿಂದ್ರೆ ಒಳ್ಳೆ ಬೂದಿ ತಿಂದಂಗ ಆಯ್ತದೋ ಯಪ್ಪ. ಯಾಕೆ ಮಗಳ? ಅಯ್ಯೋ, ಎಲ್ಲ ವಾಂತಿ ಆಗ್ತೈತಲ್ಲಪ್ಪ. ಅಯ್ಯೋ
ಯಾಕೆ ಹಂಗೆ ವಾಂತಿ ಆಗ್ತೈತಿ? ಯಾರಿಗೆ ಗೊತ್ತು ಅಪ್ಪ. ಏನೋ ಪಿತ್ತ ಗಿತ್ತ ಆಗಿರ್ಬೇಕು ನೋಡು ಮಗಳ. ಅಯ್ಯೋ ಎಲ್ಲಿ ಪುತ್ತನೋ ಮುದುಕ, ಆಗಿರೋದೇ ಬೇರೆ. ಬೇರೆ ಅಂದ್ರೆ ಏನಾಗೈತ ಮಗಳ? ಅಯ್ಯ ಏನಾಗೈತೆ ಅಂತ ನಾನು ಯಾವ ಬಾಯಿಂದ ಹೇಳಿರಪ್ಪ. ಯಪ್ಪ ಆ ನಾನು ಹಾ ನನಗಾಗಿರೋದೇ ಬೇರೆ ಕಣ ಯಪ್ಪ. ಬೇರೆ ಅಂದ್ರೆ ಏನಾಗೈತ ಮಗಳ? ನೀನು ಬೈಯಲ್ಲಲ್ಲ, ಇಲ್ಲ ಮಗಳ. ಹೊಡಿಯಲ್ಲಲ್ಲ ಹೇಳಿದ್ರೆ? ಇಲ್ಲ ಚಿನ್ನಮ್ರಿ. ನಾನೀಗ ಹಾ ನನಗೇನಾಗಿನ್ ಗೊತ್ತಾ? ಹೇಳ ಮಗಳ. ಬಸ್ರಾಗಿದ್ದೀನಿ ಕಣ ಯಪ್ಪ. ಹಾ ಹೋಯ್ತಲ್ಲಪ್ಪ, ನನ್ನ ಮನೆ ಮಾನ ಮರ್ಯಾದೆ ಹೊಂಟೋಯ್ತಲ್ಲ ಮಗಳ. ಅಯ್ಯ ಆಡ್ಬೇಡ ಸುಮ್ನಿರಪ್ಪ. ಮಾಡೋದೆಲ್ಲ ಮಾಡಿ ನಳ್ಬೇಡ ಅಂತೀಯಲ್ಲ ಮಗಳ. ಅಪ್ಪ ಹಾ ಅದೇ ಅವ ಕುರಟ್ಟಿ ಮಾಸ್ತರು ನನಗೆ ಪ್ರೇಮ ಪಾಠ ಹೇಳ್ಕೊಡ್ತೀನಿ, ಬಾ ಬಾ ನಿನಗೆ ಮುಂದ್ ತರ್ತೀನಿ ಅಂತ ನಾನು ಹೊಟ್ಟೆನೇ ತಂದ್ಬಿಟ್ಟಿದ್ದಾನೆ ನೋಡಪ್ಪ. ಈಗ ಅವ ಎಲ್ಲಿದಾನ? ನಡಿ ಮಗಳ, ಅವನ ಕೈ ಕಾಲು ಹಿಡ್ದು ಮೊದಲು ನಿನ್ಗೆ ಅವನ ಕುತ್ತಿಗೆ ಕಟ್ಟೋಣ. ನಾನು ಕೈ ಕಾಲು ಹಿಡಿದ್ರೆ ನನ್ನ ಮದುವೆ ಮಾಡ್ಕೊಳ್ಳಲ್ಲಂತೆ. ನೀನೇ ಕೈ ಮುಗಿಬೇಕಂತೆ, ನೀನೇ ಕಾಲು ಬೀಳ್ಬೇಕಂತೆ. ಏನ ಅವಾಗ ದೊಡ್ಡ ಮನ್ಸು ಮಾಡಿ ನನ್ನ ಮದುವೆ ಆಗಕ್ಕೆ ಒಪ್ಪೋದು ಕಣಯ್ಯಪ್ಪ. ಒಟ್ಟಿನಾಗ ನೀನು ಆ ನನ್ನ ಮಗನ ಕಾಲಿಡಿಸ್ಬೇಕು ಅಂತ ಮಾಡಿದ್ದಿ. ಇನ್ನೇನು ಮಾಡೋದು? ನಡಿ ಮಗಳ. ನಡಿಯಪ್ಪ. ಅಪ್ಪ ಆ ನನಗೆ ನಡ್ಕೊಂಬರಕ್ ಆಗಲ್ಲ ಕಣಪ್ಪ. ಮತ್ತೇನ್ ಮಾಡನವ? ಒಂದ್ ಲಾರಿ ಮಾಡ್ಬಿಡಪ್ಪ, ಅದ್ರಲ್ಲಿ ಕೂತ್ಕೊಂಡ್ಬರ್ತೀನಿ. ಲಾರಿನಾಕ ನಾನೇ ಒತ್ಕೋಗ್ತೀನಿ. ನಡೆಯವ ನಡಿ. ಅಯ್ಯಪ್ಪ ಅಯ್ಯ ಅಯ್ಯ ಅಯ್ಯ. ಅಯ್ಯೋ ಮೆಲ್ಲಗ ಮಗಳ, ಮೆಲ್ಲ ಮೆಲ್ಲ. ಯಪ್ಪ ಓ ಅಪ್ಪ ಅದು ಅಲ್ಲಿ ಆ ಕುರಟ್ಟಿ ಮಾಸ್ತ್ರ ಅಲ್ಲಿ ಹೋಯ್ತಾ ಇದ್ದಾನೆ ನೋಡಪ್ಪ. ಅವನೇನ? ಹ್ಮ್. ಓ ಮಾಸ್ತ್ರ, ಗುರುಗಳೇ, ಓ ಮಾಸ್ತ್ರ. ಗುರುಗಳೇ. ಮುಂದೆ ಬಾಗ್ರಲ್ಲಿ ಮುಂದೆ ಏನು ಯಾಳಾದ ಸಂದೆ ಆಯ್ತು ಬೆಳಗಾಯ್ತು ಅಂದ್ರೆ ಬಾಕಲ್ ತಾಗತ್ತು ಅಂದ್ರೆ ಭಿಕ್ಷಕರು, ಬಾಕಲ್ ತಗ್ತಂದ್ರೆ ಭಿಕ್ಷಕರು. ಘಟ ನೋಡಿದ್ರಾಗ ಹಾನ ಕಂಡಂಗಿರುತ್ತೆ, ಬರೀ ಭಿಕ್ಷೆ ಮಾಡ್ಕೊಂತ ತಿನ್ನೋದೇ ಮುಂಡ ಮಕ್ಕಳು. ಏನು ಗೈಕಂತ ತಿನ್ನಕ್ಕಾಗಲ್ಲ ಏನು? ಮುಂದೆ ಮಾಸ್ತರೇ, ನಾವು ಭಿಕ್ಷುಕರಲ್ಲ, ನಾವು ಮಾಸ್ತರೇ. ಏನು ಬಂದಿದ್ದೀರ ಭೋಗಳ್ರೆ? ತಮ್ಮ ನಿನ್ನ ಬೊಗಳಾಕ್ ಬಂದಿಲ್ಲ, ನೀನು ಹೊಗಳಾಕ್ ಬಂದಿವ್ರಿ ತಮ್ಮ. ಹಂಗೇನು ಮಾಸ್ತರೇ, ಅದೇ ನಮ್ಮಪ್ಪ ಹಾ ಅದೇ ನಂದು ನಿಂದು ಅದೇ ಬಿಜಾಪುರ ಗೋಲ್ಗುಮ್ಟಾ ಎಕ್ಸ್ಪ್ರೆಸ್ ಆ ವಿಚಾರ ಸಲುವಾಗಿ ಎದ್ರಕೊಂಡು ನಿಮ್ ಕಾಲ್ ಹಿಡ್ಕೊಂಡು ನನ್ ಮದುವೆ ಮಾಡಕ್ಕೆ ಅಂತ ಬಂದಿದ್ದಾನೆ. ಇದೇನು ಹೊಟ್ಟೆ ಈ ಪಟ್ಟೆ ಐತೆ ತೊಂಬಕಂಡಾಗಿ? ಏನು ಹೊಟ್ಟೆ ನೋಡಿ ನೀನ್ ಎದ್ರಕಂಡ್ಯ? ಅದು ಹಂಗಲ್ಲ, ನಾನು ಸಣ್ಣವಳಿದ್ದಾಗ ಮಣ್ ತಿಂತಿದ್ನ, ಅದು ಹೊಟ್ಟೆ ಕಟ್ಕೊಂಡ್ಬಿಟ್ಟು ಈಗ ಇಷ್ಟಪ್ಪ ಅಲ್ಲೇನಪ್ಪ. ನನಗೆ ಟ್ರಿಕ್ಸ್ ಕಟ್ಟಾಕ್ ಬಂದಿದ್ದಾರೆ ಅಪ್ಪ ಮಕ್ಳು. ದೇಶಕ್ಕೆ ದೇಶ ಕೂಗ್ತಾ ಅದ ಬಸರಿ ಆಗಳ ಅಂತ. ಯಾರು ಅಂದಿದ್ದು? ಜನ ಏನಂತಾರೆ? ನಾನು ಹಿಂಗಾಗಕ್ಕೆ ನೀನೇ ಅಲ್ಲೇನ ಕಾರಣ? ಈಗ ಮಾಡೋದ್ ಮಾಡ್ಬಿಟ್ಟು ಚೆನ್ನಾಗ್ ಒಳ್ಳೆ ಪಿಕ್ಚರ್ ಚೆನ್ನಾಗ್ ಬಿಡ್ತಿದ್ದ ನಾನಂತ. ಅಲ್ಲಲೇ ತಮ್ಮ, ನನ್ನ ಮಗಳು ಈ ಸ್ಥಿತಿಗೆ ಬರಕ್ ಕಾರಣ ನೀನಲ್ದೆ ಮತ್ತಾರ್ಲ ತಮ್ಮ? ಇಲ್ಲಪ್ಪ, ನಾನಲ್ಲ, ಯಾರ್ಯಾರು ಗೊತ್ತು, ನಂಗೇನು ಗೊತ್ತು. ಇಲ್ಲ, ಈಗ ನಮ್ಮಪ್ಪ ನನ್ನ ನೀನ್ ಕೊಟ್ಟೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಬಂದವನು. ಅದು ನಿಮ್ಮ ಸಂಬಂಧನ? ಅಯ್ಯಪ್ಪ ಬೇಡ ಗಪ್ಪು, ಬೇಡ 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 ಬೇಡ. ಹೋಗಿ ನಾವು ಎಂಥ ಜನ, ನಮ್ಮ ವಂಶ ಎಂಥದು, ನಾಗಮ್ಮನ್ ಚನ್ನಬಸ್ತೂರು ಅಂದ್ರೆ ಎಂಥ ಹೆಸರು. ಹೋಗಿ ಇಂಥ 3rd ಕ್ಲಾಸ್ ಹೋಮ್ಸ್ಟೈಲ್ ನಾನು ಹೆಣ್ತ ಹೋಗ್ಲಿ ಮಾಸ್ತ್ರ. ಆಗಲ್ಲ. ನಿನ್ ಸಂಬಳ ಎಷ್ಟು ಹೇಳು ಮಾಸ್ತ್ರ? 3000 ರೂಪಾಯಿ. ಅಯ್ಯ ಅಷ್ಟೇನಾ? ಅಯ್ಯ ನಮ್ಮ ಮನೆ ಪಕ್ಕದ ಮನೆ ಮಾದವ್ವ ಕುಳ್ಳುನ ತಟ್ಟಿ ತಿಂಗ್ಳಿಗಷ್ಟು ಗಳಿಸ್ತಾರೆ. ದೊಡ್ಡದಾಗ ಹೇಳೋಕ್ ಬಂದ್ರು. ಯಪ್ಪ ಏನು ಮಗಳ? ಏನೋ ದೊಡ್ಡ ವಂಶವಂತೆ. ನಡಿ, ನೀನೇ ಹೇಳ್ದಲ್ಲ ನಮ್ದು ಆಸ್ತಿ ಎಲ್ಲ ಬೇರೆನೆ ಬರ್ದ್ ಬಿಡ್ತೀನಿ ನನ್ ಮದ್ವೆ ಆಗೋನ್ನ ಅಂತ. ನೋಡಿ, ಈ ಹೊಟ್ಟೆನ ಕರಗಿಸ್ಕೊಳ್ಳೋದು ಅವನ್ನೇ ಮದುವೆ ಮಾಡ್ಕೊತೀನಿ. ಒಪ್ಕೊತೀಯಲ್ಲ ಮಾಸ್ತ್ರ? ಹೋಗ್ಲಿ ಬಾ ಬಾ, ಇನ್ನೇನ್ ಮಾಡೋದು, ಬಾ 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 ಬಾ. ಎಲ್ಲ ಬರ್ಕೊಟ್ಬಿಡ್ತೀಯನಪ್ಪ ನಿನ್ನ ಆಸ್ತಿನ? ಹೌದು ಮಗಳ, ನನ್ನ ಆಸ್ತಿ ಎಲ್ಲ ಅವನ್ಗೆ ಬರ್ಕೊಡ್ತೀನಿ. ಅದೇ ಬಚ್ಚಲು ಮನೆ ಒಂದು, ಅದನ್ನು ಬರಬೇಕು. ಅಟ್ಟದ ಮನೆ ಒಂದು, ಅದನ್ನು ಬರಬೇಕು. ಹಿಂದ್ಗಡೆ ಐತಲ್ಲ ತಿಪ್ಪೆ, ಅದನ್ನು ಬರಬೇಕು. ಅದನ್ನು ಬರ್ದ್ಬಿಡೋ ಯಪ್ಪ. ಮುಂದ್ಗಡೆ ಖಾಲಿ ಜಾಗನೂ ಬರ್ಬೇಕು. ಅದನ್ನು ಬರ್ದ್ಬಿಡು. ಈ ಮುಂದ್ಗಡೆ ಜಾಗ ಇಂಪಾರ್ಟೆಂಟ್. ಅಪ್ಪ ಏನ್ ಮಗಳ? ಅಂತೂ ಈ ಮಾಸ್ತರ್ ನನ್ನ ಮದುವೆ ಆಗ ಒಪ್ಕೊಂಡಿದಾನಲ್ಲಪ್ಪ. ಮಾಸ್ತರ, ಹಂಗಾದ್ರೆ ಹೊಟ್ಟೆ ಗಂಟು ಕಟ್ಟಿರೋದು ಬಿಚ್ಚಲೇನು? ತಗೊಳಪ್ಪ ಈ ಗಂಟು.
ಅಪ್ಪ ಏನು ಮಗಳ? ನಿನ್ನ ಮಗಳು ಹೊಟ್ಟೆಗೆ ಗಂಟು ಕಟ್ಟಿ ನಿನ್ನ ಗಂಟೆ ನಾವೆಲ್ಲ ಹೊಡ್ಕೊಂಬಿಟ್ವಿ ಕಣಯ್ಯಪ್ಪ. ಬರ್ತೀವಿ ನಾವು. ಏನು ಮಗಳ, ನನ್ನ ಈ ಸ್ಥಿತಿಗೆ ತಂದ್ಬಿಟ್ರಿಲ್ಲ? ಅಯ್ಯೋ ನಾನೇನು ಬಸರಾಗಿರ್ಲಿಲ್ಲ. ಮತ್ತ ಈ ಮಾಸ್ತರ್ ಹೇಳ್ದ ಹೊಟ್ಟೆಗೆ ಗಂಟು ಕಟ್ಕೋ, ನಿಮ್ಮ ಅಪ್ಪನ ಗಂಟೆ ಹೊಡ್ಕೊಳ್ಳೋಣ ಅಂದ. ಬರೋಣಪ್ಪ, ಟಾಟಾ. ಬಾಯ್ ಬಾಯ್. ಅಯ್ಯೋ, ನನ್ನ ಪರಿಸ್ಥಿತಿ ಹೀಗಾಯಿತೆ. ಯಾರನ್ನ ಅಪಾರವಾಗಿ ನಂಬಿದಿನೋ ಅವರೇ ನನಗೆ ದ್ರೋಹ ಮಾಡಿ ಕೊನೆಗೆ ಜೈಲು ಸೇರಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ನನ್ನವರು ನನ್ನದು ಎಂಬತಕ್ಕಂಥ ಎಲ್ಲ ವಸ್ತುಗಳನ್ನ ಕಳ್ಕೊಂಡು ನಾನೀಗ ಪರದೇಶಿಯಾಗಿದೆ. ನನ್ನ ತಂಗಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಯಾರೋ ಈ ಕಡೆನೇ ಬರ್ತಾ ಇದ್ದಾರಲ್ಲ, ಇವ್ರು ನೋಡಿದ್ರೆ ನನ್ನ ತಂಗಿ ಮುಖದಂತೆ ಇದೆಯಲ್ಲ. ನೀವ್ಯಾರು ಇದಿನದು? ಅಣ್ಣ ಅಣ್ಣ ಶಾರದಾ, ಅಣ್ಣ ನನ್ ಗುರು ಸಿಗ್ಲಿಲ್ವ ಅಣ್ಣ ನಿನಗೆ? ಶಾರದಾ, ನೀನು ಹೌದಣ್ಣ. ಏನಮ್ಮ, ನಿನ್ನ ಹಣೆಯಲ್ಲಿ ಕುಂಕುಮ ಇಲ್ಲ, ಕುರಲಲ್ಲಿ ಮಾಂಗಲ್ಯ ಇಲ್ಲ, ಕೈಯಲ್ಲಿ ಬಳೆಗಳಿಲ್ಲ. ಏನಾಯ್ತಮ್ಮ ನಿನ್ನ ಜೀವನ? ಅಣ್ಣ, ಆ ವಿಧಿ ನನ್ನ ಜೀವನದಲ್ಲಿ ದುರಂತವಾಗಿ ಎಲ್ಲ ನಡೆಸ್ಬಿಡ್ತಣ್ಣ. ಅಣ್ಣ, ನಮ್ಮ ಅತ್ತಿನು ಚಿಕ್ಕಪ್ಪನು ಸೇರ್ಕೊಂಡು ನನ್ನ ಗಂಡ ಬಂದಿರೋ ಹೊತ್ತಿನಲ್ಲಿ ಔಷಧಿಯಲ್ಲಿ ಮತ್ತಿನ ಮಾತ್ರೆ ಹಾಕಿ ಅಯ್ಯೋ, ಬೇರೆಯವನ ಜೊತೆ ನನಗೆ ಸಂಬಂಧ ಇದೆ ಅಂತ ಹೇಳಿ ನನ್ನ ಗಂಡ ಅದನ್ನ ನಂಬಿ ನನ್ನನ್ನು ಬಿಟ್ಟು ಹೊರಟೋದ್ರು. ಹಾಗಾದ್ರೆ ನನ್ನ ಸ್ನೇಹಿತ ಸೋಮು ಎಲ್ಲಿಗೆ ಹೋದಮ್ಮ? ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದವರು ಅಲ್ಲಿಂದ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಟೆಲಿಗ್ರಾಮ್ ಬಂತ. ಅಣ್ಣ, ನಾನು ಬದುಕಬಾರ್ದು ಅಂತ ಎಷ್ಟೆಷ್ಟೋ ಇದು ಮಾಡಿದೆ, ಆದ್ರೆ ಈ ಪಾಪಿ ಜೀವ ಇನ್ನೂ ಬದುಕಿದೆ ಅಣ್ಣ. ಅಣ್ಣ, ನೀನು ಜೈಲಿಂದ ಈಗ ಬರ್ತಾ ಇದೀಯನಣ್ಣ. ತಂಗಿ, ನನ್ನ ಜೀವನದಲ್ಲಿ ನಡಿಬಾರದ ಘಟನೆಗಳೆಲ್ಲ ನಡೆದೋದ್ವಮ್ಮ. ಒಂದು ಅಪ್ಪಾಜಿ ಸಾಯುವಾಗ ಅತ್ತೆಯವ್ರ ಹತ್ರ ಕಾಲಿಗೆ ಬಿದ್ದು ಕಾಸಿಸ್ಕೊಂಡು ಬಂದೆ, ನೀನು ಚೀಟಿನ ಕೊಟ್ಟು. ಆದರೆ ಅದೇ ಅತ್ತೆ ಪೊಲೀಸ್ನವ್ರ ಸಮೇತವಾಗಿ ಬಂದು ನನ್ನ ಹಣನ ಮನೆಯಿಂದ ಕದ್ಕೊಂಡ್ಬಂದಿದೀಯ ಅಂತ ಜೈಲಿಗೆ ಸೇರಿಸಿ 12 ವರ್ಷ ಶಿಕ್ಷೆ ಆಯ್ತಪ್ಪ. ಶಿಕ್ಷೆ ಅನುಭವಿಸಿ ಬಂದು ಮನೆ ನೋಡಿದೆ, ಮನೇಲಿ ನೀನಿರಲಿಲ್ಲ. ಮನೇಲಿ ಬಾಗಿಲಾಕಿರೋದು ನೋಡಿ ಹುಚ್ಚಿನಾಗಿ ಬೆಪ್ಪನಾಗಿ ಅಲಿತಾ ಇದ್ದೆ. ಇವತ್ತು ಏಕಾಂಗಿಯಾಗಿ ಸಿಕ್ಕಿದೆ ತಂಗಿ. ಏನಮ್ಮ, ನಮ್ಮ ಜೀವನದಲ್ಲಿ ಎಂಥ ಘಟನೆ ನಡೆದು ಬಿಡ್ತಮ್ಮ. ಹಾಗಾದ್ರೆ ನನ್ನ ಸೋಮು, ನನ್ನ ಪ್ರೀತಿಯ ಸ್ನೇಹಿತ ಸೋಮು ಕೊನೆಗೂ ನನ್ನ ಬಿಟ್ಟು ನಿನ್ನನ್ನು ವಿಧವೆ ಮಾಡಿ ಹೊರಟೋದ್ನೇನಮ್ಮ. ಅಣ್ಣ, ನನ್ನ ಅಂತರಾತ್ಮ ಹೇಳ್ತಾ ಇದೆ, ನನ್ನ ಗಂಡ ಸತ್ತಿಲ್ಲ ಅಣ್ಣ. ಸತ್ತಿದ್ರೆ ಅವರ ಶವ ಸಂಸ್ಕಾರಕ್ಕೆ ಇವ್ರು ಯಾರೂ ಹೋಗಲೇ ಇಲ್ಲಣ್ಣ. ನನಗೆ ಯಾಕೋ ಸಂಶಯ ಬರ್ತಾ ಇದೆ ಅಣ್ಣ. ಏನಾದರೂ ಮಾಡಿ ನಮ್ಮ ಮನೆಯವ್ರ ಸ್ನೇಹಿತರ ಹತ್ರ ಹೋಗಿ ಅವ್ರ ವಿಚಾರ ಏನಾಯ್ತು ಅಂತ ಕೇಳ್ಕೊಂಬಾರಣ್ಣ. ನನಗೂ ಅದೇ ಅನುಮಾನ ಇದೆ ತಂಗಿ. ಅಂದು ನಾನು ಅತ್ತೆ ಮನೆಗೆ ಹಣ ಕೇಳಕ್ಕೆ ಹೋದಾಗ ಅಣ್ಣನಂತೆ ನಾಟಕ ಆಡ್ತಾ ಇರುವ ಸಿದ್ದರಾಮನ ಮಾತುಗಳನ್ನ ಕೇಳಿ ನನಗೆ ಅಲ್ಲೇ ಅನುಮಾನ ಆಯಿತು, ಇದರಲ್ಲಿ ಏನೋ ಕುತಂತ್ರ ಅಡಗಿದೆ ಅಂತ. ತಂಗಿ ಶಾರದಾ, ಅಣ್ಣ, ಇವರೆಲ್ಲ ಸೇರ್ಕೊಂಡು ಏನೋ ಒಂದು ನಾಟಕ ಆಡ್ತಾ ಇದ್ದಾರಮ್ಮ. ಆಸ್ತಿ ಅಂತಸ್ತು ಅಂತ ಬಾಯಿ ಬಿಡೋ ಆ ಅತ್ತೆ ಶಕುಂತಲ ಮತ್ತೆ ನನ್ನ ಸ್ನೇಹಿತನಾದ ಸೋಮನಿಗೆ ಏನಾದರೂ ಕೆಡಕ್ ಬಯಸಿ ನಿನ್ನ ಮನೆಯಿಂದ ಹೊರದಬ್ಬಬೇಕು ಅಂತ ಕುತಂತ್ರ ನಾಟಕ ಆಡ್ತಾ ಇರೋ ಸಿದ್ದರಾಮ, ಇವರಿಬ್ಬರಲ್ಲಿ ಏನೋ ಉಪಚಳದ ಮಾತುಗಳಿದೆ. ನೀನೇನು ಯೋಚನೆ ಮಾಡಬೇಡಮ್ಮ. ಇವತ್ತೇ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೋಮಶೇಖರ ಹೋಗುವಾಗ ಕಾಲೇಜ್ ಅಡ್ರೆಸ್ ಕೊಟ್ಟು ಹೋಗಿದ್ದಾನೆ, ಬಾ ಅಂತ. ಅವನಿಲ್ಲ ಅಂದ್ರು ಅವನ ಸ್ನೇಹಿತ ಶ್ರೀಧರ್ ಇದ್ದಾನೆ, ಅವನು ಕೇಳಿಬಿಟ್ರೆ ಏನು ವಿಚಾರ ಅಂತ ಎಲ್ಲ ಗೊತ್ತಾಗೋಗುತ್ತೆ. ನೋಡಮ್ಮ, ನಾನು ಬರ್ತೀನಿ, ಇವತ್ತೇ ಹೋಗ್ತೀನಿ. ಇದ್ರಲ್ಲಿ ಏನು ಕುತಂತ್ರ ಇದೆ ಅಂತ ಕಂಡು ಹಿಡ್ಕೊಂಡೆ ನಾನು ಬರೋದು. ಅಲ್ಲಮ್ಮ ಶಾರದಾ, ಬೇಗ ಬಂದ್ಬಿಡೋಣ. ಬಂದ್ಬಿಡ್ತಾನೆ. ಅಂತೂ ಎಲ್ಲ ಪೀಡೆಗಳು ತೊಲಗಿದ್ವು. ಅನಾಥ ಸೋಮಶೇಖರ ಶಿಶುವಾಗಿ ಇಲ್ಲಿ ಹೇಗೆ ಬಂದೋ ಹಾಗೆ ನೆಗೆದು ಬಿದ್ದ. ಆಂತರದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯರು, ಹೊರಗಿನ ಸಮಾಜಕ್ಕೆ ಅಣ್ಣ ತಂಗಿಯರು. ಇನ್ನು ಈ ಎಲ್ಲ ಆಸ್ತಿ ಸಂಪತ್ತಿಗಳಿಗೂ ನಾವೇ ಅಧಿಕಾರು. ಆನಂದವಾಗಿ ಕಾಲ ಕಳಿಬಹುದಲ್ವೇ? ನಡೆ ಶಕುಂತಲ, ಶ್ರೀಮಂತಿಕೆಯ ಪಟ್ಟದಲ್ಲಿ ಸುಖದಿಂದ ನಲಿಯೋಣ. ಇನ್ನು ಮುಂದೆ ಗಂಡ ಹೆಂಡತಿಯರು ನಾವಿಬ್ಬರು ಸುಖದಿಂದ ಬಾಳೋಣ. ಅಮ್ಮ ಅಮ್ಮ, ಯಾರು? ಸೋಮಶೇಖರ? ಅಯ್ಯೋ, ಸೋಮಶೇಖರ ಸತ್ತಿಲ್ವಾ? ಅಯ್ಯೋ, ಛೇ ಪಾಪಿಗಳೇ, ಅನಾಥಾಶ್ರಮದ ಅನಾಥ ಪುತ್ರನಿಗೆ ಆಶ್ರಯ ನೀಡಿದ ನನ್ನ ತಂದೆ ಹೆಂಡತಿಯಾದ ನೀನು ವ್ಯಭಿಚಾರಿಯಾಗಬೇಕಮ್ಮ. ಮಾವ ಅಲ್ಲ, ನನ್ನ ತಾಯಿಗೆ ಮತ್ತೊಬ್ಬ ಗಂಡನಾಗಿ ಬಂದ ಅಪ್ಪ. ಎಲ್ಲವೋ ಬೆಪ್ಪ, ಏನ ನೋಡ್ತಿದ್ಯಾ? ಓಡು ಹೋಗುವೆಯೋ ಇಲ್ಲ ಈ ನನ್ನ ಪಿಸ್ತೂಲಿಗೆ ಆವತಿ ಆಗುವೆಯೋ? ಬಡಿಬೇಡಪ್ಪ, ಬಡಿಬೇಡ ಸೋಮು, ಇಲ್ಲಾದ್ರೂ ಹೋಗಿ ಬದುಕೋತೀನಿ, ಬಡಿಬೇಡ. ಸೋಮು,
ಸೋಮು, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಪ್ಪ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು. ಅಮ್ಮ, ನಿನ್ನನ್ನು ಕ್ಷಮಿಸಲು ನಾನ್ಯಾರು? ನನ್ನ ತಂದೆ ಈ ನಿನ್ನ ನಡತೆಗೆ ಎದೆ ಬಡಿದುಕೊಂಡು ಸತ್ತರೇನಮ್ಮ. ನಾನೀಗ ಹೋಗಿ ನನ್ನ ಸಾರಥಿಯನ್ನು ಎಲ್ಲಿದ್ದರೂ ಹುಡುಕಿ ತರುತ್ತೇನೆ. ನಾನು ಬರುವಷ್ಟರಲ್ಲಿ ಈ ಮನೆಯಲ್ಲೇನಾದರೂ ನೀನಿದ್ದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುವುದು ಖಂಡಿತ. ಸುಶೀಲೆ ಸಾರದೆ ಎಲ್ಲಿ ಹುಡುಕಲಿ, ಎಲ್ಲಿ ಹೋಗಲಿ, ಯಾರನ್ನ ಕೇಳಲಿ? ಸತ್ಯವತಿ ನೀನು, ಗುಣವತಿ ನೀನು. ನಿನ್ನಂತ ಪತಿವ್ರತೆಯನ್ನೇ ಪತಿತೆ ಎಂದು ನುಡಿದ ಈ ಪರಮ ಪಾಪಿ ಸೋಮಶೇಖರನನ್ನು ಕ್ಷಮಿಸುವೆಯಾ? ಶಾರದಾ, ಎಲ್ಲಿರುವೆ ಶಾರದಾ, ಎಲ್ಲಿರುವೆ? ಶಾರದಾ, ಅಣ್ಣ, ಈ ಕೆಟ್ಟ ಜನಗಳ ಮಧ್ಯದಲ್ಲಿ ಎಲ್ಲ ಅಪವಾದಗಳನ್ನು ಹೊತ್ತುಕೊಂಡು ಬದುಕೋದಕ್ಕಿಂತ ಎಲ್ಲಾದ್ರೂ ಕೂಲಿನಾದ್ರೂ ಮಾಡಿ ಬದುಕೋಣ. ನಡೆಯವ, ಈ ಊರನ್ನೇ ಬಿಟ್ಟು ಹೊಟ್ಟೋಗೋಣ. ನಡಿಯಣ್ಣ, ಹೋಗೋಣ. ಬಾ. ಶಿವು, ಶಿವಾನಂದ, ಶಿವು. ಶಾರದಾ, ಅಣ್ಣ, ಅದು ನನ್ನ ಸ್ನೇಹಿತ ಸೋಮನ್ ಕೂಗಲ್ವೇ? ಹೌದಣ್ಣ, ಅದೇ ಧ್ವನಿ. ಶಾರದಾ, ನಾನು ಸೋಮಶೇಖರ ಇನ್ನೂ ಸತ್ತಿಲ್ಲ ಕಣೆ, ಬದುಕಿದ್ದೀನಿ. ಅಂದ್ರೆ ನಾನು ಕನಸು ಕಾಣ್ತಿಲ್ಲ ತಾನೆ? ಅಣ್ಣ, ನಾನು ಹೇಳಲಿಲ್ಲಣ್ಣ ನನ್ನ ಮುತ್ತೈದೆ ಸ್ಥಾನ ಹೋಗಲ್ಲ ಅಂತ. ಅಣ್ಣ, ಈ ಸಂತೋಷ ನಾನು ತಡೆಯೋಕ್ಕೆ ಆಗ್ತಿಲ್ಲಣ್ಣ. ತಂಗಿ, ನಿನ್ನ ದುಃಖನೆಲ್ಲ ದೂರ ಮಾಡಿಬಿಟ್ಟಮ್ಮ ದೇವರು. ಸೋಮು, ಸುಮಾರು ದಿವಸಗಳಿಂದಲೂ ಕೂಡ ನನಗಿದೊಂದು ಅನುಮಾನ ಕೊರಿತಾನೇ ಇತ್ತು ಕಣು. ಅಂತೂ ಆ ದೇವರು ದೊಡ್ಡವನು. ನನ್ನ ತಂಗಿ ಬಾಳನ್ನ ವಿಧವಿಯಾಗಿ ಮಾಡಿಬಿಟ್ಟ ಅಂತಿದ್ದೆ. ಆದರೆ ನನ್ನ ತಂಗಿ ಸುಮಂಗಲಿ ಅಂತ ಇವತ್ತು ನನಗೆಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ? ನಿನ್ನ ಸ್ನೇಹ ಅಮರ, ನಿಮ್ಮೀರ್ವರ ಗಂಡ ಹೆಂಡತಿಯರ ಸಂಬಂಧ ಎಂದೆಂದು ಅಮರ ಅಮರ ಅಮರ. ತಂಗಿ, ಅಣ್ಣ, ನೀನು ನಿಜವಾಗಲೂ ಗಾಜಿನ ಗೊಂಬೆಯಲ್ಲ, ದಂತದ ಗೊಂಬೆಯಲ್ಲ, ಸೋಮುವಿನ ಬಾಳನ್ನೇ ತಿದ್ದಿದ ಚಿನ್ನದ ಗೊಂಬೆಯಮ್ಮ, ಚಿನ್ನದ ಗೊಂಬೆ ನೀನು. ಶಿವು, ಅಪಾರ ಸಂಪತ್ತನ್ನು ಹೇಗೆ ಉಪಯೋಗಿಸಬೇಕೆಂದು ಅರಿಯದ ಈ ಸೋಮಶೇಖರನಿಗೆ ಮಾರ್ಗದರ್ಶನವಾಗಬಾರದ? ಬಾಸಿವು, ಮನೆಗೆ ಹೋಗೋಣ. ಇಲ್ಲ, ನನ್ನ ಜೀವನದಲ್ಲಿ ನಡಿಬಾರದ ಘಟನೆಗಳನ್ನೆಲ್ಲ ಅನುಭವಿಸಿ ನಾನು ಬಹಳ ನೊಂದುಬಿಟ್ಟಿದ್ದೇನೆ. ನಾನು ವಿಧಿಯ ಕಡೆ ನಾನು ಹೊರಟೋಗ್ತೀನಿ. ದಯವಿಟ್ಟು ನನ್ನನ್ನು ತಡಿಬೇಡಿ. ಅಣ್ಣ, ನಡಿಯಣ್ಣ, ನನ್ನ ಮನೆಗೆ ಬಾರಣ್ಣ. ಅಣ್ಣ, ಬೇಡ ಅನ್ಬೇಡಣ್ಣ. ಅಣ್ಣ, ನನ್ನ ನಾಣೆ ಆಗಿದೆ ಅಣ್ಣ, ನೀನು ಬರಲಿಲ್ಲ ಅಂದ್ರೆ. ಅಯ್ಯೋ, ಯಾಕಮ್ಮ ಆಣೆಯಿಂದ ನನ್ನ ಕಟ್ಟಾಗ್ತಾ ಇದೆಯಾ? ಸೋಮು, ಪ್ರಾಣ ಸ್ನೇಹಿತ ನೀನಿರುವಾಗ, ನನ್ನ ತಂಗಿ, ಪ್ರೀತಿಯ ತಂಗಿ ನೀನು ಒಂದೇ ಮನೆಯಲ್ಲಿರುವಾಗ ನನಗಿನ್ನೇನು ಸಂತೋಷ? ಅದಕ್ಕಿಂತ ಇನ್ನೇನು ಬೇಕು? ನಡೀರಿ ಹೋಗೋಣ. ಬನ್ನಿ.